ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗವೆಂಬ ನವಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-19. ಅಥ ನವಮೋಧ್ಯಾಯಃ ರಾಜವಿದ್ಯಾ ರಾಜಗುಹ್ಯ ಯೋಗಃ. ಶ್ರೀಮದ್ ಭಗವದ್ಗೀತೆಯು ಹಿಂದೂ ಧರ್ಮದ ಪುನರುತ್ಥಾನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಜೀವನ ತತ್ವಗಳನ್ನು ಕ್ರಾಂತಿಕಾರಿ ರೀತಿಯಲ್ಲಿ ಇಲ್ಲಿ ಶ್ರೀ ಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಶ್ರೀ ಭಗವಂತನು ಹೇಳುತ್ತಾನೆ, ಹೇ ಅರ್ಜುನ, ಅನಸೂಯನಾದ ನಿನಗೆ ಈಗ ಅತ್ಯಂತ ಗುಹ್ಯವಾದ ಜ್ಞಾನವನ್ನು ಹೇಳುತ್ತೇನೆ. ನಿನ್ನ ಅನುಭವಕ್ಕೆ ಬರುವಂತೆ ವಿವರಿಸಿ ಹೇಳುತ್ತೇನೆ. ಇದನ್ನು ತಿಳಿಯುವುದರಿಂದ ನೀನು ಸಂಸಾರ ರೂಪ ಬಂಧನದಿಂದ ಬಿಡುಗಡೆಯನ್ನು ಪಡೆಯುವೆ. ಅರ್ಜುನನು ಅತ್ಯಂತ ಶ್ರದ್ಧೆಯಿಂದ ಕೂಡಿದ ವಿದ್ಯಾರ್ಥಿ ಎಂಬುದು ಶ್ರೀಕೃಷ್ಣನಿಗೆ ಈಗಾಗಲೇ ಮನದಟ್ಟಾಗಿದೆ. ಅವನಿಗೆ ಸರಿಯಾದ ಮಾರ್ಗದರ್ಶಕರ ಅವಶ್ಯಕತೆ ಇತ್ತು. ಭಗವಾನ್ ಶ್ರೀಮನ್ನಾರಾಯಣನೇ ಗುರುಸ್ಥಾನದಲ್ಲಿ ನಿಂತು ಅನಸೂಯನಾದ, ಅಂದರೆ ಅಸೂಯೆ ಇಲ್ಲದವನಾದ ನಿನಗೆ ಆತ್ಮತತ್ವವನ್ನು ಅನುಭವದಲ್ಲಿ ನಿಲ್ಲುವಂತೆ ಹೇಳುತ್ತೇನೆ ಎಂದು ಹೇಳುತ್ತಾನೆ. ಈ ಜ್ಞಾನವನ್ನು ಶ್ರದ್ಧೆಯಿಂದ ಕೇಳುವುದರಿಂದ ಏನು ಪ್ರಯೋಜನ ಎಂಬುದನ್ನು ಹೇಳುತ್ತಾನೆ. ಪ್ರಪಂಚದ ಜೀವನದಲ್ಲಿ ಮನುಷ್ಯನು ಪ್ರಾಪಂಚಿಕ ವಸ್ತುಗಳ ಸರಿಯಾದ ಬೆಲೆಯನ್ನು ತಿಳಿಯದೆ ಅವುಗಳಿಂದ ಮೋಹಿತನಾಗುವುದು ಸ್ವಾಭಾವಿಕ. ಪ್ರಾಪಂಚಿಕ ವಸ್ತುಗಳ ನಿಜವಾದ ಬೆಲೆಯನ್ನು ಅರಿತುಕೊಂಡು ಅದರ ಜೊತೆಗೆ ತನ್ನ ಸ್ವರೂಪ ಜ್ಞಾನವನ್ನು ಗಳಿಸಿಕೊಳ್ಳುವುದಾದರೆ ಮನುಷ್ಯನು ಸಂಸಾರ ಸಾಗರವನ್ನು ದಾಟಿದಂತೆ. ಆಗ ಅವನಿಗೆ ಯಶಸ್ವಿಯಾಗಿ ಬಾಳನ್ನು ನಡೆಸಲು ಸಾಧ್ಯವಿದೆ. ಆರಂಭದ ಅಧ್ಯಾಯದಲ್ಲಿ ಪ್ರಪಂಚದ ಬಗ್ಗೆ ಸರಿಯಾದ ಜ್ಞಾನವನ್ನು ಗಳಿಸದ ಅರ್ಜುನನ ಗೊಂದಲದ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ಅಂತಹ ಸ್ಥಿತಿಯಲ್ಲಿ ಯಾವ ಮನುಷ್ಯನಿಗೆ ಆದರೂ ಜೀವನವನ್ನು ಎದುರಿಸುವುದು ಬಹಳ ದೊಡ್ಡ ಸಮಸ್ಯೆಯಾಗಿ ಬಿಡುತ್ತದೆ. ಪ್ರಪಂಚದ ಜ್ಞಾನವಿಲ್ಲದೆ ಹೀಗೆ ನಾನಾ ರೀತಿಯ ಕಷ್ಟ ತಾಪತ್ರಯಗಳನ್ನು ತಾವಾಗಿಯೇ ಸೃಜಿಸಿಕೊಂಡು ಜೀವನದಲ್ಲಿ ಬಳಲುತ್ತಿರುವವರನ್ನು ಸಂಸಾರಿಗಳು ಎಂದು ಕರೆಯುವುದು. ಪ್ರಪಂಚವೆಂದರೇನು ಎಂಬುದನ್ನು ತಿಳಿದು ಅಲ್ಲಿ ಸುಖವಾಗಿ ಬಾಳುವ ಜೀವನ ರಹಸ್ಯವನ್ನು ಕಲಿತಂತಹ ವ್ಯಕ್ತಿಗಳನ್ನು ಮಹಾತ್ಮರು ಸಂಸಾರ ಬಂಧನದಿಂದ ಮುಕ್ತಿಯನ್ನು ಪಡೆದವರು ಎಂದು ಕರೆಯುವುದು ಪದ್ಧತಿ. ಪ್ರತಿಯೊಬ್ಬ ಮಾನವನು ಜೀವನದಲ್ಲಿ ವಿಕಾಸದ ಈ ಕೊನೆಯ ಹಂತವನ್ನು ತಲುಪಲೇಬೇಕು. ಈ ಸ್ಥಿತಿಯನ್ನು ಗಳಿಸಿದವನಿಗೆ ಮತ್ತೆ ಸಂಸಾರದ ಭಯವಿಲ್ಲ. ಆಲಿಸುವಂತಹ ವಿದ್ಯಾರ್ಥಿಯಲ್ಲಿ ಅವನು ಕೇಳುವ ಜ್ಞಾನದ ಬಗ್ಗೆ ಶ್ರದ್ಧೆ ಇನ್ನೂ ಹೆಚ್ಚಾಗಲಿ ಎಂಬ ದೃಷ್ಟಿಯಿಂದ ಪರಮಾತ್ಮನು ಇಲ್ಲಿ ತಾನು ಹೇಳುತ್ತಿರುವ ಜ್ಞಾನದ ಸ್ತುತಿಯನ್ನು ಮಾಡುತ್ತಾನೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸಸುಖಂ ಕರ್ತುಮವ್ಯಯಂ. ಎಲ್ಲಾ ವಿದ್ಯೆಗಳಲ್ಲಿ ಇದು ಅತ್ಯಂತ ಶ್ರೇಷ್ಠವಾದುದು, ಅತ್ಯಂತ ರಹಸ್ಯವಾದುದು ಮತ್ತು ಪವಿತ್ರವಾದುದು ಆಗಿದೆ. ಇದು ಸುಲಭ ಸಾಧ್ಯವಾದುದು ಮಾತ್ರವಲ್ಲ, ಅವ್ಯಯವಾದುದು. ಇದರ ಫಲವನ್ನು ಪ್ರತ್ಯಕ್ಷವಾಗಿ ನೀನೇ ನೋಡುತ್ತೀಯೇ. ವೇದಾಂತವೆಂದರೆ ನಾವು ತಿಳಿದುಕೊಂಡಿರುವ ಹಾಗೆ ದಿವಸಕ್ಕೆ ಕೆಲವು ನಿಮಿಷಗಳ ಕಾಲ ದೇವರ ಕೋಣೆಯಲ್ಲಿ ಕಣ್ಮುಚ್ಚಿ ಕುಳಿತು ಏನೋ ಮಂತ್ರವನ್ನು ಜಪಿಸುವುದಲ್ಲ. ವೇದಾಂತವು ಜೀವನ ಕಲೆ. ಪ್ರತಿಯೊಂದು ನಿಮಿಷವೂ ನಾವು ಅದನ್ನು ಬದುಕಬೇಕು. ಎಲ್ಲ ಹಿಂದಿನ ರಾಜ ಮಹಾರಾಜರು ಯಶಸ್ವಿಯಾಗಿ ಬಾಳ್ವೆ ನಡೆಸಿದ ರೀತಿ ಇದು. ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಇದು ಇರಬಹುದು. ಆದರೆ ಅದು ಸಾಮಾನ್ಯರಿಗೆ ಎಟುಕುವಂತದ್ದು ಅಲ್ಲವಾದರೆ ಅದು ಇದ್ದು ತಾನೇ ಏನು ಪ್ರಯೋಜನ? ಪರಮಾತ್ಮನು ಇಲ್ಲಿ ಹೇಳುತ್ತಾನೆ, ಇದು ಅತ್ಯಂತ ಸುಲಭ ಸಾಧ್ಯವಾದುದು ಎಂದು. ಅಷ್ಟು ಮಾತ್ರವೇ ಅಲ್ಲ, ಅದರಿಂದ ಉಂಟಾಗುವ ಪ್ರಯೋಜನ ನಮ್ಮ ಅನುಭವಕ್ಕೆ ಸಿಗುವುದು. ಇದು ಧರ್ಮಕ್ಕೆ ಅನುಕೂಲವಾಗಿರುವುದು ಎಂಬುದಾಗಿಯೂ ಪರಮಾತ್ಮ ಹೇಳಿದ್ದಾನೆ. ಧರ್ಮ ಎಂಬ ಶಬ್ದವನ್ನು ನಾವು ಈಗಾಗಲೇ ಸಾಕಷ್ಟು ವಿವರಿಸಿದ್ದೇವೆ. ಮನುಷ್ಯನಲ್ಲಿ ಆತ್ಮತತ್ವವೊಂದು ಇಲ್ಲದಿರುತ್ತಿದ್ದರೆ ಅವನ ಶರೀರದ ಮೂಲಕ ಏನೇನೂ ನಡೆಯಲು ಸಾಧ್ಯವಿರುತ್ತಿರಲಿಲ್ಲ. ಈ ಆತ್ಮತತ್ವವೇ ಮಾನವನ ನಿಜವಾದ ಧರ್ಮ.
ಶ್ರೀಕೃಷ್ಣನು ಈಗ ವಿವರಿಸಿ ಹೇಳದಿರುವ ರಹಸ್ಯವಾದ ತತ್ವವೇ ಈ ಆತ್ಮತತ್ವ. ಅನುಷ್ಠಾನಕ್ಕೆ ಇದು ಅತಿ ಸುಲಭವಾದುದು ಎಂದು ಇಲ್ಲಿ ಹೇಳಿದೆ. ಅಧ್ಯಾತ್ಮ ಜ್ಞಾನವು ಪ್ರತಿಯೊಬ್ಬನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಜ್ಞಾನ. ಇದರ ಲಾಭವನ್ನು ಪಡೆಯುವ ರೀತಿ ಹೇಗೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ದೇಶದ ಬಡತನವನ್ನು ನಿವಾರಿಸುವಲ್ಲಿ ನಮ್ಮ ಖ್ಯಾತ ವಿಜ್ಞಾನಿಗಳು ಕುಜಗ್ರಹದಲ್ಲಿ ಬೇಕಾದಷ್ಟು ಬಂಗಾರವಿದೆ, ಅದನ್ನು ತರಿಸುವ ಏರ್ಪಾಡು ಮಾಡಿದರೆ ಸಾಕು ಎಂದು ಹೇಳಿದರೆ ಬಡತನ ನಿವಾರಣೆಯಾಗದು. ಅದೇ ರೀತಿ ಸಂಸಾರವನ್ನು ದಾಟುವಂತಹ ಅತ್ಯಂತ ರಹಸ್ಯತಮ ವಿದ್ಯೆ ಒಂದು ಇದೆ ಎಂದು ಹೇಳಿದರೆ ಮಾತ್ರ ಸಾಲದು, ಅದು ಅನುಷ್ಠಾನಕ್ಕೆ ಸುಲಭವಾಗಿರಬೇಕು. ಈ ಅಧ್ಯಾಯದಲ್ಲಿ ಪರಮಾತ್ಮನು ಈ ಜ್ಞಾನದ ಅನುಷ್ಠಾನ ವಿಧಾನವನ್ನು ವಿವರಿಸುತ್ತಾನೆ. ಅನುಷ್ಠಾನ ವಿಧಾನವು ಸುಲಭವಾಗಿದ್ದರೂ ಅದರಿಂದ ದೊರಕುವ ಫಲವು ಕ್ಷಣಿಕವಾದುದಾದರೆ ಆಗಲೂ ಕೂಡ ಈ ಜ್ಞಾನವನ್ನು ಗಳಿಸುವಲ್ಲಿ ಜನರು ಹೆಚ್ಚಿನ ಕುತೂಹಲವನ್ನು ಪ್ರದರ್ಶಿಸಲಾರರು. ಅದಕ್ಕಾಗಿ ಪರಮಾತ್ಮನು ಇಲ್ಲಿ ಇದು ಅವ್ಯಯವಾದ ಫಲವನ್ನು ಕೊಡುವಂತಹದು ಎಂದು ಹೇಳುತ್ತಾನೆ. ಆತ್ಮತತ್ವವನ್ನು ತಿಳಿಯುವುದೆಂದರೆ ತಾನೇ ಆತ್ಮನಾಗಿ ಬಿಡುವುದು. ಆತ್ಮನ ಸ್ವರೂಪವೇ ಅವ್ಯಯ ಸ್ವರೂಪ, ನಾಶರಹಿತವಾದ ಸ್ವರೂಪ. ಈ ಜ್ಞಾನದಲ್ಲಿ ಶ್ರದ್ಧೆಯಿಲ್ಲದವರ ಗತಿ ಏನಾಗುವುದು ಕೇಳಿ. ಅಶ್ರದ್ಧಾನಾ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಶತ್ರು ಭಯಂಕರನಾದ ಹೇ ಅರ್ಜುನ, ಈ ಜ್ಞಾನದಲ್ಲಿ ಶ್ರದ್ಧೆಯಿಲ್ಲದ ಮಾನವರು ನನ್ನನ್ನು ಪಡೆಯದೆ ಮತ್ತೆ ಮತ್ತೆ ಸಂಸಾರ ರೂಪ ಚಕ್ರದಲ್ಲೇ ತಿರುಗುತ್ತಿರುತ್ತಾರೆ. ಆತ್ಮತತ್ವವನ್ನು ತಿಳಿಯದವರು ಸಹಜವಾಗಿಯಾದರೂ ಅನಾತ್ಮರೂಪ ಸಂಸಾರದಲ್ಲೇ ಬಿದ್ದಿರುತ್ತಾರೆ. ಬಹಿರ್ಮುಖ ಅಂತಃಕರಣವುಳ್ಳ ಈ ಜನರು ತಮ್ಮ ಬೌದ್ಧಿಕ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ವಿಷಯ ವ್ಯಾಪಾರದಲ್ಲೇ ವ್ಯಯಿಸುತ್ತಾ ಸಂಸಾರ ಚಕ್ರದಲ್ಲೇ ತಿರುಗುತ್ತಿರುತ್ತಾರೆ. ಸಂಸಾರದಿಂದ ಬಿಡುಗಡೆ ಎನ್ನುವುದು ಅವರಿಗೆ ಬಹಳ ದೂರದ ಮಾತಾಗುತ್ತದೆ. ವಿಷಯಗಳ ಬೆನ್ನಟ್ಟಿದಷ್ಟು ಮನುಷ್ಯನಿಗೆ ಅಶಾಂತಿ ಜಾಸ್ತಿ. ಇದನ್ನೇ ಸಂಸಾರವೆನ್ನುವುದು. ಸಮುದ್ರದ ಯಾವುದೇ ಭಾಗದಿಂದ ನೀರನ್ನು ತೆಗೆದು ರುಚಿಸಿದರೂ ಅದು ಉಪ್ಪೇ ಇರುತ್ತದೆ. ಅದೇ ರೀತಿ ಪ್ರಪಂಚದ ಸ್ವರೂಪವೇ ಸಂಸಾರವೆಂದ ಮೇಲೆ ಅಲ್ಲಿರುವ ವಿಷಯಗಳ ಬೆನ್ನಟ್ಟುವುದೆಂದರೆ ಸಂಸಾರ ಚಕ್ರಕ್ಕೆ ಸಿಕ್ಕಿಬಿದ್ದಂತೆ. ನಾಮ ರೂಪ ಜಗತ್ತಿನ ಸ್ವರೂಪವೇ ನಶ್ವರವಾದುದು. ಪ್ರಪಂಚದಲ್ಲಿರುವ ಎಲ್ಲಾ ವಸ್ತುಗಳ ಬದಲಾವಣೆ ಆಗುತ್ತಲೇ ಇವೆ. ಪರಮಾತ್ಮನು ಇಲ್ಲಿ ಜಗತ್ತನ್ನು ಮೃತ್ಯುವಿನ ದವಡೆಯೊಳಗೆ ಸಿಕ್ಕಿರುವ ಜಗತ್ತು ಎಂದು ವಿವರಿಸಿದ್ದಾನೆ. ವೇದಾಂತದಲ್ಲಿ ಶ್ರದ್ಧೆ ಎಂಬುವ ಶಬ್ದಕ್ಕೆ ಬಹಳ ಅರ್ಥವಿದೆ. ರವೀಂದ್ರನಾಥ ಠಾಗೋರರು ಹೇಳುವಂತೆ, ಶ್ರದ್ಧೆ ಎಂಬುದು ಕೇವಲ ಮಾನಸಿಕ ಭಾವನೆಯಲ್ಲ, ಅದು ಬೌದ್ಧಿಕ ದಾರ್ಢ್ಯದಿಂದ ಬೆಳೆದು ಬಂದಿರುವ ದೃಢವಾದ ಜ್ಞಾನ. ಆಚಾರ್ಯ ಶಂಕರರ ಪ್ರಕಾರ ಶಾಸ್ತ್ರ ಹಾಗೂ ಗುರುಗಳ ವಾಕ್ಯದಲ್ಲಿ ಅಚಲವಾದ ನಂಬಿಕೆಯಿಟ್ಟು ಅದಕ್ಕೆ ಸರಿಯಾಗಿ ತನ್ನ ಜೀವನ ಕ್ರಮವನ್ನು ರೂಪಿಸಿಕೊಳ್ಳುವುದು ಶ್ರದ್ಧೆ. ಈ ಶ್ರದ್ಧೆಯು ನಮ್ಮನ್ನು ನಮ್ಮ ಮಾನಸಿಕ ಹಾಗೂ ಬೌದ್ಧಿಕ ಮಟ್ಟಗಳಿಂದ ಆಚೆಗೆ ಕರೆದೊಯ್ಯುವುದು. ಈ ಮಾರ್ಗದಲ್ಲಿ ಮುಂದುವರಿಯುವವರಿಗೆ ಶ್ರದ್ಧೆಯು ಅತ್ಯವಶ್ಯಕ. ಶ್ರದ್ಧೆ ಇಲ್ಲದವರಿಗೆ ಈ ಜ್ಞಾನವು ಫಲಕಾರಿಯಾಗುವುದಿಲ್ಲ. ಶ್ರದ್ಧೆಯಿಲ್ಲದ ಜನ ವಿಷಯ ವಾಸನೆಗಳಿಗೆ ಬಲಿಯಾಗಿ ಪ್ರಾಣಿಗಳ ಹಾಗೆ ಅತ್ಯಂತ ನೀಚ ಜೀವನವನ್ನು ಜೀವಿಸುತ್ತಿರುತ್ತಾರೆ. ಹುಚ್ಚು ಹಿಡಿದ ರಾಜನೊಬ್ಬ ಸಿಂಹಾಸನವನ್ನು ತ್ಯಾಗ ಮಾಡಿ ಮೈಮೇಲಿನ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಭಿಕಾರಿಯಂತೆ ಬೀದಿ ತುಂಬ ಅಲೆಯುತ್ತಿರುವಂತೆ ನಮ್ಮ ಪರಿಸ್ಥಿತಿಯಾಗುತ್ತದೆ. ನಮ್ಮ ಸ್ವರೂಪವು ಸಚ್ಚಿದಾನಂದ ಸ್ವರೂಪವಾಗಿದ್ದರೂ ಅದರ ಬಗ್ಗೆ ನಮಗೆ ಪೂರ್ಣ ಶ್ರದ್ಧೆ ಇಲ್ಲದಿರುವುದರಿಂದ ನಾವು ಸಂಸಾರಿಗಳಾಗಿ ಒದ್ದಾಡಲೇಬೇಕು. ಸಾಮಾನ್ಯವಾಗಿ ಕಾಣುವ ಈ ಶ್ಲೋಕವು ಸಂಸಾರಿಗಳಿಗೆ ಅತ್ಯಂತ ಮಹತ್ವದ ಸಂದೇಶವನ್ನು ಕೊಡುವುದಾಗಿದೆ. ಈ ಶ್ಲೋಕದ ಮೂಲಕ ಜ್ಞಾನಕ್ಕೂ ಅಜ್ಞಾನಕ್ಕೂ ಇರುವ ವ್ಯತ್ಯಾಸವನ್ನು ತೋರಿಸಿ ಪರಮಾತ್ಮನು ಜ್ಞಾನದ ಮಹತ್ವವನ್ನು ಎತ್ತಿ ಹಿಡಿಯುತ್ತಾನೆ. ಮುಂದಿನ ಶ್ಲೋಕದಲ್ಲಿ ಜ್ಞಾನೋಪದೇಶವನ್ನು ಆರಂಭಿಸುತ್ತಾನೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಅವ್ಯಕ್ತ ರೂಪನಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ. ಇಲ್ಲಿರುವ ಸಮಸ್ತ ಜೀವರಾಶಿಗಳು ನನ್ನಲ್ಲಿವೆ, ನಾನು ಅವುಗಳಲ್ಲಿಲ್ಲ.
ಈ ವಿಶ್ವವೆಲ್ಲವೂ ಕಣ್ಣಿಗೆ ಕಾಣದ ನನ್ನಿಂದ ವ್ಯಾಪ್ತವಾಗಿದೆ. ವ್ಯಾಪಕತ್ವದ ಮೂಲಕ ಒಂದು ವಸ್ತುವಿನ ಸೂಕ್ಷ್ಮತೆಯನ್ನು ಅಳೆಯಲಾಗುವುದು. ಆದುದರಿಂದ ಅತ್ಯಂತ ಸೂಕ್ಷ್ಮವಾದ ವಸ್ತುವು ಸರ್ವವ್ಯಾಪಕವಾಗಿರಲೇಬೇಕು. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಪರಿಚ್ಛಿನ್ನವಾದವುಗಳು, ಏಕೆಂದರೆ ಅವುಗಳಿಗೆ ರೂಪವಿರುವುದರಿಂದ. ರೂಪರಹಿತನಾದ ಆತ್ಮನು ಸರ್ವವ್ಯಾಪಕನೂ ಅನಂತನೂ ಅವಿನಾಶಿಯೂ ಹೌದು. ಹೀಗೆ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳಲ್ಲೂ ಪರಮಾತ್ಮನು ಇರುವುದಾದರೆ ಪರಮಾತ್ಮನಿಗೂ ಅವುಗಳಿಗೂ ಇರುವ ಸಂಬಂಧವಾದರೂ ಏನು? ಪರಮಾತ್ಮನಿಂದ ಜೀವರಾಶಿಗಳೆಲ್ಲವೂ ಉತ್ಪತ್ತಿಯಾದವೇ. ಜೀವರಾಶಿಗಳನ್ನೆಲ್ಲ ಒಂದೊಂದಾಗಿ ಪರಮಾತ್ಮನು ಸೃಷ್ಟಿಸಿದನೇ. ಪರಮಾತ್ಮನೇ ನಾನಾ ರೀತಿಯ ಜೀವರೂಪಗಳ ಮೂಲಕ ಪರಿಣಾಮಗೊಂಡನೆ. ಹೀಗೆ ಪ್ರಪಂಚದ ಎಲ್ಲ ಧರ್ಮಗಳಲ್ಲೂ ಇಂತಹ ಪ್ರಶ್ನೆಗಳು ಬೇಕಾದಷ್ಟಿವೆ. ದ್ವೈತಿಗಳು ಇಲ್ಲಿ ಜೀವನಿಗೂ ಪರಮಾತ್ಮನಿಗೂ ವಿಶಿಷ್ಟ ರೀತಿಯ ಸಂಬಂಧವನ್ನು ಕಲ್ಪಿಸಬಹುದು. ಆದರೆ ಅದ್ವೈತ ತತ್ವದ ಪ್ರಕಾರ ಇಲ್ಲಿ ನಾನಾತ್ವಕ್ಕೆ ಎಡೆಯೇ ಇಲ್ಲ. ಇರುವುದೇ ಒಂದು ವಸ್ತು, ಅದು ಅದ್ವಿತೀಯವೂ ಅಖಂಡವೂ ಆಗಿದೆ. ಈ ಶ್ಲೋಕದ 2ನೇ ಪಾದವು ಜೀವ ಮತ್ತು ಪರಮಾತ್ಮನ ಮಧ್ಯೆ ಇರುವ ಸಂಬಂಧವನ್ನು ವಿವರಿಸುತ್ತದೆ. ಪರಮಾತ್ಮನು ಹೇಳುತ್ತಾನೆ, ಎಲ್ಲಾ ಜೀವರಾಶಿಗಳು ನನ್ನಲ್ಲಿವೆ, ಆದರೆ ನಾನು ಅವುಗಳಲ್ಲಿಲ್ಲ ಎಂದು. ಆತುರದ ಓದುಗನಿಗೆ ಇದು ಏನೇನು ಅರ್ಥವಾಗದು. ಆದರೆ ಅಧ್ಯಾಸವೆಂದರೇನು ಎಂಬುದನ್ನು ತಿಳಿದಿರುವವನಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ. ಪುರುಷ ಭ್ರಾಂತಿಯು ಕಂಬದ ಮೇಲೆ ಕಾಣುವುದು ಸಹಜ. ಆ ಕಂಬಕ್ಕೂ ಪುರುಷನಿಗೂ ಏನು ಸಂಬಂಧವೆಂದು ಕೇಳಿದರೆ ಅಧ್ಯಾಸ ಸಂಬಂಧ ಎಂದು ಹೇಳಬೇಕಾಗುತ್ತದೆ. ಏಕೆಂದರೆ ಅಲ್ಲಿ ಒಂದು ವಸ್ತುವೇ ಇನ್ನೊಂದು ವಸ್ತುವಿನ ಹಾಗೆ ಕಂಡಿರುವುದು. ಆ ಕಂಬವು ಇಲ್ಲಿ ಪರಮಾತ್ಮನು ಹೇಳಿದ ಹಾಗೆಯೇ ಹೇಳಬಹುದು. ನೀನು ನೋಡಿದ ಪುರುಷನು ನನ್ನಲ್ಲಿದ್ದಾನೆ, ಆದರೆ ನಾನು ಆ ಪುರುಷನಲ್ಲಿಲ್ಲ ಎಂದು. ಪುರುಷನೆಂಬ ಭ್ರಾಂತಿಯಿಂದ ಆ ಕಂಬವನ್ನು ನೋಡುವಾಗಲೂ ಕಂಬ ಹಾಗೆಯೇ ಇತ್ತು. ಪುರುಷನನ್ನೆಲ್ಲ ಅದು ವ್ಯಾಪಿಸಿತ್ತು. ಆದರೂ ಪುರುಷನಿಗೂ ಅದಕ್ಕೂ ಯಾವ ಸಂಬಂಧವೂ ಇರಲಿಲ್ಲ. ಅದೇ ರೀತಿ ಪ್ರಪಂಚದ ಎಲ್ಲಾ ವಸ್ತುಗಳನ್ನು ಪರಮಾತ್ಮನೇ ವ್ಯಾಪಿಸಿದ್ದಾನೆ. ಆದರೆ ನಾಮರೂಪ ಜಗತ್ತಿಗೆ ಅಧಿಷ್ಠಾನ ಶಕ್ತಿಯಾಗಿ ವ್ಯಾಪಿಸಿದ್ದಾನೆ. ಎಲ್ಲ ಜೀವರಾಶಿಗಳಿಗೆ ಸತ್ತಾ ಸ್ಫುರಣದಾಯಕನು ಪರಮಾತ್ಮ. ಹಿಂದೊಮ್ಮೆ 7ನೆಯ ಅಧ್ಯಾಯದಲ್ಲಿ ಪರಮಾತ್ಮನು ಇದೇ ರೀತಿಯಾಗಿ ತನ್ನ ಸಂಬಂಧವನ್ನು ವಿವರಿಸಿದ್ದುಂಟು. ಅವುಗಳಲ್ಲಿ ನಾನಿಲ್ಲ, ನನ್ನಲ್ಲಿ ಅವುಗಳಿವೆ ಎಂದು ಅಲ್ಲಿ ಹೇಳಿದ್ದಾನೆ. ಸಂಕ್ಷೇಪವಾಗಿ ಹೇಳುವುದಾದರೆ ಇದನ್ನು ವಿವರ್ತವಾದ ಎಂದು ಹೇಳಬಹುದು. ಪರಮಾತ್ಮನು ತನ್ನ ಸ್ವರೂಪದಲ್ಲಿ ಯಾವ ಬದಲಾವಣೆಯನ್ನೂ ಹೊಂದದೆ ಬದಲಾವಣೆ ಆದಂತೆ ಕಂಡುಬರುವುದೇ ವಿವರ್ತ. ಅದನ್ನೇ ಮುಂದೆ ವಿವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥಃ ಮಮಾತ್ಮ ಭೂತ ಭಾವನಃ. ನಿಜವಾಗಿ ಹೇಳಬೇಕೆಂದರೆ ಯಾವ ಜೀವರಾಶಿಗಳು ನನ್ನಲ್ಲಿಲ್ಲ. ಪರಮಾಶ್ಚರ್ಯಕರವಾದ ನನ್ನ ಈ ಯೋಗೈಶ್ವರ್ಯವನ್ನು ನೀನು ನೋಡು. ಜೀವರಾಶಿಗಳನ್ನು ಕಾಪಾಡುವವನು ನಾನಾದರೂ ಅವುಗಳಲ್ಲಿ ನಾನಿಲ್ಲ. ವಿವರಣೆಯನ್ನು ಮುಂದುವರಿಸುತ್ತಾ ಯಾವ ಜೀವರಾಶಿಗಳೂ ನನ್ನಲ್ಲಿಲ್ಲ ಎಂದು ಸ್ಪಷ್ಟವಾಗಿ ಪರಮಾತ್ಮನು ಹೇಳುತ್ತಾನೆ. ಅದ್ವಿತೀಯ ಪರಮಾತ್ಮನಿಂದ ಇನ್ನೊಂದು ಯಾವುದೂ ಹುಟ್ಟಲೇ ಇಲ್ಲ, ಹುಟ್ಟಲು ಸಾಧ್ಯವೂ ಇಲ್ಲ. ನಮ್ಮ ಹಿಂದಿನ ದೃಷ್ಟಾಂತವನ್ನೇ ನೋಡುವುದಾದರೆ ಕಂಬ ಹೇಳುತ್ತದೆ, ನನ್ನಿಂದ ಯಾವ ಪುರುಷನೂ ಹುಟ್ಟಲಿಲ್ಲ ಎಂದು. ಶುದ್ಧ ಚೈತನ್ಯ ಸ್ವರೂಪ ಪರಮಾತ್ಮನಿಂದ ಯಾವುದೇ ಜೀವರಾಶಿಯ ಉತ್ಪತ್ತಿಯಾಗಲಿಲ್ಲ. ಅದು ಹಿಂದೆಯೂ ಒಂದೇ ಇತ್ತು, ಈಗಲೂ ಒಂದೇ ಆಗಿದೆ. ಎಚ್ಚರದವನು ಕನಸನ್ನು ನೋಡುತ್ತಿದ್ದರೂ ನಿಜವಾಗಿಯಾದರೂ ಅವನು ಇದ್ದ ಹಾಗೆಯೇ ಇದ್ದಾನೆ. ಯಾವ ರೀತಿಯಲ್ಲೂ ಅವನಿಂದ ಕನಸಿನ ಜಗತ್ತಿನ ಉತ್ಪತ್ತಿಯಾಗಲಿ ಕನಸಿನ ಜೀವರಾಶಿಗಳ ಉತ್ಪತ್ತಿಯಾಗಲಿ ಆಗಲಿಲ್ಲ. ಸಂಕ್ಷೇಪದಲ್ಲಿ ಹೇಳುವುದಾದರೆ ಆತ್ಮಸಾಕ್ಷಾತ್ಕಾರವಾಗುವ ವೇಳೆಗೆ ಅಲ್ಲಿ ಜಗತ್ತಿಗೆ ಅಸ್ತಿತ್ವವೇ ಇರುವುದಿಲ್ಲ. ಎಲ್ಲ ಜೀವರಾಶಿಗಳಿಗೆ ಸತ್ತಾ ಸ್ಫುರಣದಾಯಕನು ನಾನು ಎಂದು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಇದು ಹೇಗೆಂದರೆ ಸಮುದ್ರವು ಹೇಗೆ ಅಲ್ಲಿ ಉತ್ಪತ್ತಿಯಾಗುವ ಎಲ್ಲ ಅಲೆಗಳನ್ನು ಸೃಷ್ಟಿ ಮಾಡಿ ಕಾಪಾಡುತ್ತದೆಯೋ ಹಾಗೆ. ಆದರೂ ಕೂಡ ಆ ಜೀವರಾಶಿಗಳಲ್ಲಿ ನಾನಿಲ್ಲ ಎಂದು ಪರಮಾತ್ಮನು ಹೇಳುತ್ತಾನೆ. ಅದರ ಅರ್ಥ ನಾನು ಯಾವ ಅಲೆಗಳಲ್ಲೂ ಇಲ್ಲ,
ಎಂದು ಸಮುದ್ರವು ಹೇಳಿದಂತೆ ಆಗಿ ಅದೇ ರೀತಿ ಶುದ್ಧ ಚೈತನ್ಯ ಸ್ವರೂಪಿ ಪರಬ್ರಹ್ಮವು ನಾಮರೂಪಾದಿ ಜಗತ್ತಿಗೆ ಅಧಿಷ್ಠಾನವಾಗಿದೆ. ಇಂದ್ರಿಯಗಳ ಮೂಲಕ ಬಾಹ್ಯ ಪ್ರಚೋದನೆಗಳು ನಮ್ಮ ಮನಸ್ಸನ್ನು ತಲುಪುತ್ತವೆ. ಅಲ್ಲಿ ಮನಸ್ಸಿನ ಎಲ್ಲಾ ವೃತ್ತಿಗಳನ್ನು ಬೆಳಗುವುದು ಆತ್ಮ ಚೈತನ್ಯ. ಆತ್ಮ ಚೈತನ್ಯ ಅಲ್ಲಿ ಇರದಿದ್ದರೆ ಜಗತ್ತಿನ ಯಾವ ಅನುಭವವೂ ನಮಗೆ ಸಾಧ್ಯವಾಗುತ್ತಿರಲಿಲ್ಲ. ಹೇಗೆ ಬಟ್ಟೆಯಲ್ಲಿ ಹತ್ತಿಯು ಓತಪ್ರೋತವಾಗಿರುವುದು, ಹೇಗೆ ಬಂಗಾರದ ಆಭರಣಗಳಲ್ಲಿ ಬಂಗಾರವು ವ್ಯಾಪಿಸಿರುವುದು, ಅದೇ ರೀತಿಯಲ್ಲಿ ಆತ್ಮ ಚೈತನ್ಯವು ನಮ್ಮ ಎಲ್ಲಾ ಅನುಭವಗಳಲ್ಲೂ ಓತಪ್ರೋತವಾಗಿರುವುದು. ಎಚ್ಚರದ ನಾನೇ ಕನಸಿನ ಇಡೀ ಜಗತ್ತನ್ನು ಹಾಗೂ ಕನಸಿನ ಎಲ್ಲ ಅನುಭವಗಳನ್ನು ವ್ಯಾಪಿಸಿರುವಂತೆಯೇ ಇದು. ಎಚ್ಚರವಾಗುವ ತನಕ ಕನಸಿನ ಮಿಥ್ಯಾತ್ವದ ಬಗ್ಗೆ ಅರಿವಾಗುವುದಿಲ್ಲ. ತಾನು ಹೇಳುತ್ತಿರುವ ವಿಷಯವು ಸಾಮಾನ್ಯ ಬುದ್ಧಿಗೆ ಗ್ರಹಿಸಲು ಕಷ್ಟವಾಗಬಹುದು. ಸಾಮಾನ್ಯರಿಗೆ ಈ ವಿಷಯ ಗ್ರಹಿಸುವುದು ಕಷ್ಟವೇ ಎಂದು ತಿಳಿದು ಪರಮಾತ್ಮನು ಇಲ್ಲಿ ಒಂದು ಉದಾಹರಣೆಯ ಮೂಲಕ ಅದನ್ನು ವಿವರಿಸುತ್ತಾನೆ. ಯಥಾಕಾಶಸ್ಥಿತೋ ನಿತ್ಯೈ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಎಲ್ಲೆಲ್ಲಿಯೂ ತಿರುಗುವ ವಾಯುವು ಹೇಗೆ ಆಕಾಶದಲ್ಲಿ ಇರುತ್ತದೆಯೋ ಹಾಗೆಯೇ ಸಮಸ್ತ ಜೀವರಾಶಿಗಳು ನನ್ನಲ್ಲಿ ಇರುತ್ತವೆಂದು ನಿಶ್ಚಯವಾಗಿ ತಿಳಿ. ಕೃಷ್ಣನ ಉಪದೇಶವನ್ನು ಸರಿಯಾಗಿ ಗ್ರಹಿಸಲು ಅರ್ಜುನನು ಪ್ರಯತ್ನಿಸುತ್ತಿದ್ದಾನೆ. ಆದರೂ ಅವನಿಗೆ ಸರಿಯಾಗಿ ಅರ್ಥವಾದಂತೆ ಕಾಣುವುದಿಲ್ಲ. ಅದಕ್ಕಾಗಿ ಪರಮಾತ್ಮನು ಇಲ್ಲಿ ಒಂದು ಉದಾಹರಣೆಯ ಮೂಲಕ ವಿವರಿಸಿ ಹೇಳಲು ಪ್ರಯತ್ನಿಸುತ್ತಾನೆ. ಪರಮಾತ್ಮನಿಗೆ ಸರಿಯಾದ ಹೋಲಿಕೆಯನ್ನು ಕೊಡುವುದು ಅತ್ಯಂತ ಕಷ್ಟದ ಕೆಲಸವೇ. ದೃಷ್ಟಾಂತವನ್ನು ಕೊಡುವಾಗ ಅದು ದಾರ್ಷ್ಟಾಂತ್ಯಕ್ಕೆ ಸರಿಯಾದುದೇ ಆಗಿರಬೇಕು. ಎಲ್ಲವನ್ನೂ ಆಧರಿಸಿರುವ ಮತ್ತು ಆ ಎಲ್ಲ ವಸ್ತುಗಳಿಗೂ ತನಗೂ ಯಾವ ಸಂಬಂಧವೂ ಇಲ್ಲದಿರುವ ಒಂದು ವಸ್ತುವಿನ ಉದಾಹರಣೆಯನ್ನು ಕೊಡಬೇಕಾದರೆ ಬಹಳ ಕಷ್ಟದ ಕೆಲಸ. ಅಂಥದ್ದರಲ್ಲೂ ಇಲ್ಲಿ ಪರಮಾತ್ಮನು ಸುಂದರವಾದ ಉದಾಹರಣೆಯನ್ನು ಕೊಡುತ್ತಾನೆ. ಮನುಷ್ಯನ ಸಾಮಾನ್ಯ ಬುದ್ಧಿಯು ಈ ತತ್ವವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಲಿ ಎಂದೇ ಪರಮಾತ್ಮನ ಉದ್ದೇಶ. ಸೂಕ್ಷ್ಮವಾದುದನ್ನು ಎಂದಿಗೂ ಸ್ಥೂಲವಾದ ಯಾವುದೇ ವಸ್ತುಗಳಿಂದ ಪರಿಮಿತಗೊಳಿಸಲು ಸಾಧ್ಯವಿಲ್ಲ. ಒಬ್ಬ ಕವಿಯು ಹೇಳಿದಂತೆ, ಜೈಲಿನ 4 ಗೋಡೆಗಳು ಯಾರನ್ನು ಬಂಧಿಸಲಾರವು. ಒಬ್ಬ ವ್ಯಕ್ತಿಯನ್ನು ಜೈಲಿನೊಳಗೆ ಹಾಕಿದರೂ ಅವನು ಮಾನಸಿಕವಾಗಿ ತನ್ನ ಹೆಂಡತಿ ಮಕ್ಕಳನ್ನು ಭೇಟಿಯಾಗಲು ಯಾವ ನಿರ್ಬಂಧವೂ ಇಲ್ಲ ತಾನೇ. ಪರಮಾತ್ಮ ಇಲ್ಲಿ ಆಕಾಶ ಮತ್ತು ಗಾಳಿಯನ್ನು ಉಪಯೋಗಿಸಿಕೊಂಡು ಸುಂದರವಾದ ಉಪಮೆಯನ್ನು ಕೊಟ್ಟಿದ್ದಾನೆ. ಗಾಳಿಯು ಅಂತರಿಕ್ಷದಲ್ಲಿ ಸರ್ವವ್ಯಾಪಕವಾದುದು ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಆಕಾಶವು ಗಾಳಿಯನ್ನು ಆಧರಿಸಿ ಹಿಡಿದಿರುವ ಶಕ್ತಿ. ಆದರೂ ಕೂಡ ಆಕಾಶಕ್ಕೆ ಗಾಳಿಯಿಂದ ಯಾವ ತೊಂದರೆಯೂ ಇಲ್ಲ. ಈ ಸುಂದರವಾದ ಉಪಮೆಯನ್ನು ನಾವು ಮನಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಗ್ರಹಿಸುವುದಾದರೆ ಪರಮಾತ್ಮನು ಇಲ್ಲಿ ವಿವರಿಸಿ ಹೇಳುವ ತತ್ವವು ಸರಿಯಾಗಿ ಅರ್ಥವಾಗುವುದು. ಪರಮಾತ್ಮನು ಜಗತ್ತಿಗೆ ಆಧಾರನು. ನಾಮರೂಪ ಜಗತ್ತು ಪರಮಾತ್ಮನಲ್ಲಿ ಅಧ್ಯಸ್ಥವಾಗಿರುವುದು. ಜಗತ್ತು ತೋರಿಕೆಗೆ ಮಾತ್ರ. ಪರಮಾತ್ಮನು ನಿಜವಾಗಿಯಾದರೂ ಇರುವ ಅದ್ವಿತೀಯ ವಸ್ತು. ಸುಖ ದುಃಖಗಳಿಂದ ಕೂಡಿದ ಜಗತ್ತಿನಿಂದಾಗಿ ಪರಮಾತ್ಮನಿಗೆ ಯಾವ ರೀತಿಯ ಹಾನಿಯೂ ಇಲ್ಲ. ಆಕಾಶದಲ್ಲಿ ಗಾಳಿ ಇರುವುದರಿಂದ ಆಕಾಶಕ್ಕೆ ಹೇಗೆ ಯಾವ ಹಾನಿಯೂ ಇರುವುದಿಲ್ಲವೋ ಹಾಗೆ ಈ 2 ಶ್ಲೋಕಗಳನ್ನು ಕೇವಲ ಓದುವುದು ಮಾತ್ರವಲ್ಲ, ಅದರ ಅರ್ಥವನ್ನು ಯಾವಾಗಲೂ ಮನನ ಮಾಡುತ್ತಿರಬೇಕು. ಹಾಗಾದರೆ ಪ್ರಪಂಚದ ಸೃಷ್ಟಿಗೆ ಏನು ಅರ್ಥ? ಜೀವರಾಶಿಗಳ ಉತ್ಪತ್ತಿಗೆ ಏನು ಅರ್ಥ? ಅವುಗಳ ಉತ್ಪತ್ತಿ ಸ್ಥಿತಿ ಲಯಕರ್ತನಾರು? ಇವುಗಳನ್ನು ಈ ಶ್ಲೋಕದಲ್ಲಿ ಭಗವಂತನು ವಿವರಿಸುತ್ತಿರುವನು. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಹೇ ಕೌಂತೇಯ, ಎಲ್ಲ ಜೀವರಾಶಿಗಳು ನನ್ನಲ್ಲೇ ಇರುವವು. ಕಲ್ಪದ ಆದಿಯಲ್ಲಿ ಅವುಗಳ ಉತ್ಪತ್ತಿ, ಕಲ್ಪಾಂತ್ಯದಲ್ಲಿ ಅವುಗಳ ಪ್ರಳಯ ಎರಡೂ ನನ್ನಲ್ಲೇ ನಡೆಯುತ್ತವೆ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತಿರ್ವಶಾತ್. ನನ್ನ ಮಾಯಾ ಶಕ್ತಿಯನ್ನು ಉಪಯೋಗಿಸಿಕೊಂಡು
ಈ ಚರಾಚರ ಜಗತ್ತೆಲ್ಲವನ್ನು ಪುನಃ ಪುನಃ ನಾನೇ ಹುಟ್ಟಿಸುತ್ತೇನೆ. ಸಮಷ್ಟಿ ರೂಪದಲ್ಲಿ ಮಾಯಾ ಉಪಹಿತ ಪರಬ್ರಹ್ಮವನ್ನೇ ಈಶ್ವರ ಅಥವಾ ಸೃಷ್ಟಿಕರ್ತ ಎಂದು ಕರೆಯುವುದು. ವ್ಯಷ್ಟಿ ರೂಪದಲ್ಲಿ ಅವಿದ್ಯಾ ಉಪಹಿತ ಪರಬ್ರಹ್ಮನನ್ನೇ ಜೀವ ಎಂದು ಕರೆಯುವುದು. ಒಂದೇ ಸೂರ್ಯನು ಗಂಗಾ ನದಿಯ ಶುದ್ಧ ನೀರಿನಲ್ಲಿ ಮತ್ತು ತೋಡಿನಲ್ಲಿ ಹರಿಯುವ ಕೊಳಕು ನೀರಿನಲ್ಲಿ ಪ್ರತಿಬಿಂಬಿಸುತ್ತಿದ್ದರೂ ಸೂರ್ಯನ ಬಿಂಬಕ್ಕೆ ಅದರಿಂದ ಯಾವ ಹಾನಿಯೂ ಇಲ್ಲ. ಉಪಾಧಿಗಳಲ್ಲಷ್ಟೇ ಭೇದ. ಸೂರ್ಯನು ಒಬ್ಬನೇ ಒಬ್ಬ. ಪರಮಾತ್ಮನಿಂದ ಜೀವಿಗಳ ಉತ್ಪತ್ತಿಯಾಗಿರುವುದು ಮಾಯೆಯಿಂದಾಗಿ. ಈ ಮಾಯೆಯು ಪರಮಾತ್ಮನದೇ ಆದ ಶಕ್ತಿ. ಕಲ್ಪದ ಆದಿಯಲ್ಲಿ ಎಲ್ಲ ಜೀವರಾಶಿಗಳು ಮಾಯೆಯಿಂದಾಗಿ ಉತ್ಪತ್ತಿಯಾಗಿ ಕೊನೆಗೆ ಕಲ್ಪಾಂತ್ಯದಲ್ಲಿ ಅದೇ ಮಾಯೆಯಲ್ಲಿ ಲಯವಾಗುವವು. ಇದೆಲ್ಲವೂ ನಡೆಯುವುದು ಪರಬ್ರಹ್ಮನ ಸನ್ನಿಧಿಯಲ್ಲೇ. ಪರಬ್ರಹ್ಮನು ಮಾಯೆಗೆ ಶಕ್ತಿಯನ್ನು ಕೊಡುವನು. ಪರಬ್ರಹ್ಮನ ವಿನಃ ಮಾಯೆಗೆ ಏನೇನೂ ಮಾಡಲು ಸಾಧ್ಯವಿಲ್ಲ. ಅದನ್ನೇ ಪರಮಾತ್ಮನು ಇಲ್ಲಿ ಹೇಳಿರುವುದು. ನನ್ನ ಮಾಯಾಶಕ್ತಿಯನ್ನು ಆಧರಿಸಿಕೊಂಡು ಎಲ್ಲ ಜೀವರಾಶಿಗಳ ಉತ್ಪತ್ತಿಯನ್ನು ಮಾಡುತ್ತಿರುವೆನು ಎಂದು. ಎಲ್ಲ ಜೀವರಾಶಿಗಳು ಮಾಯೆಯ ಒಳಗಿರುವುದರಿಂದ ಅವುಗಳಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ವೇದಾಂತದಲ್ಲಿ ಜಗತ್ತನ್ನು ಸಮಷ್ಟಿ ದೃಷ್ಟಿಯಿಂದ ಹಾಗೂ ವ್ಯಷ್ಟಿ ದೃಷ್ಟಿಯಿಂದ ತಿಳಿಸುವ ಪದ್ಧತಿ ಇದೆ. ಇದು ಎಷ್ಟೋ ಸಾಧಕರನ್ನು ಗೊಂದಲಕ್ಕೊಳಪಡಿಸುವುದೂ ಉಂಟು. ಸಮಷ್ಟಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅದನ್ನು ವ್ಯಷ್ಟಿ ಪ್ರಪಂಚದಲ್ಲಿ ಹೋಲಿಸಿಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಸರಿಯಾಗಿ ಅರ್ಥವಾಗುವುದು. ನಿದ್ದೆಯಲ್ಲಿ ಇರುವಾಗ ಅತ್ಯಂತ ಕಡು ಪಾಪಿ ಮತ್ತು ಪರಮ ಸಾಧು ಇಬ್ಬರು ಒಂದೇ ರೀತಿ ಕಾಣುತ್ತಾರೆ. ಏಕೆಂದರೆ ಆ ಸ್ಥಿತಿಯಲ್ಲಿ ಅವರಿಗೆ ಶರೀರ, ಮನಸ್ಸು, ಬುದ್ಧಿಗಳಲ್ಲಿ ತಾದಾತ್ಮ್ಯವಿಲ್ಲ. ಎದ್ದು ಬಂದಾಗ ಕಡು ಪಾಪಿಯ ಮನಸ್ಸು ಕೆಟ್ಟ ವಿಚಾರಗಳನ್ನೇ ಕಾರುತ್ತಿರುವುದು. ಮಹಾತ್ಮನ ಮನಸ್ಸು ಮಹಾನ್ ವಿಚಾರಗಳನ್ನೇ ಹೊರಗೆಡಹುತ್ತಿರುವುದು. ಇಬ್ಬರ ಅಂತಃಕರಣದಲ್ಲೂ ಅಂತಃಕರಣ ವೃತ್ತಿಗಳನ್ನು ಬೆಳಗುವ ಚೈತನ್ಯ ಮಾತ್ರ ಒಂದೇ ಒಂದು. ಇಬ್ಬರೂ ಅವರವರ ಪ್ರಕೃತಿಗೆ ಅನುಗುಣವಾಗಿ ಅವಶರಾಗಿ ವರ್ತಿಸುತ್ತಾರೆ. ಪಾಪಿಗೆ ಮಹಾತ್ಮನ ಹಾಗೆ ವರ್ತಿಸೋಣ ಎಂದರೂ ಸಾಧ್ಯವಿಲ್ಲ. ಅದೇ ರೀತಿ ಮಹಾತ್ಮನಿಗೆ ಕಡು ಪಾಪಿಯಂತೆ ವರ್ತಿಸಲು ಸಾಧ್ಯವಿಲ್ಲ. ಅವರವರ ಮನಸ್ಸಿಗೆ ಸರಿಯಾಗಿ ಪ್ರಕೃತಿ, ಅವರವರ ಮನಸ್ಸಿಗೆ ಸರಿಯಾಗಿ ಅವರವರ ಜೀವನ. ಕರ್ಮಕ್ಕೆ ಸರಿಯಾಗಿ ಫಲವಿರಲೇಬೇಕು ತಾನೇ. ಹಾಗಿರುವಾಗ ಜಗತ್ತಿನ ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳಿಗೆ ಪರಮಾತ್ಮನು ಕಾರಣನಾಗಿರುವುದಾದರೆ ಅವನ ಮೇಲೆ ಅದರಿಂದ ಆಗುವ ಪರಿಣಾಮವಾದರೂ ಏನು ಕೇಳಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹೇ ಧನಂಜಯ, ಇದರಿಂದಾಗಿ ನನಗೆ ಯಾವ ರೀತಿಯ ಹಾನಿಯೂ ಇಲ್ಲ. ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳಲ್ಲಿ ನಾನು ಉದಾಸೀನನು, ಅಸಕ್ತನೂ ಆಗಿರುತ್ತೇನೆ. ವ್ಯಷ್ಟಿ ದೃಷ್ಟಿಯಿಂದ ನೋಡುವುದಾದರೆ ಜೀವನು ಮಾಯೆಯ ಹಿಡಿತದ ಒಳಗಿರುವುದರಿಂದ ಅವನಿಗೆ ಕರ್ತೃತ್ವ, ಭೋಕ್ತೃತ್ವಗಳ ಅಭಿಮಾನವಿದೆ. ಆದುದರಿಂದ ಅವನು ಸಂಸಾರಕ್ಕೊಳಗಾಗಿದ್ದಾನೆ. ಅವನು ಮಾಡುವ ಕರ್ಮಗಳು ಅವನ ಮನಸ್ಸಿನಲ್ಲಿ ವಾಸನೆಗಳ ರೂಪದಲ್ಲಿ ಉಳಿಯುವುದರಿಂದ ಅವನು ಕರ್ಮ ಮಾಡಿದಷ್ಟಕ್ಕೆ ಅವನ ವಾಸನಾ ರಾಶಿಯು ಹೆಚ್ಚುತ್ತದೆ. ಉದಾಹರಣೆಗೆ, ಒಂದು ಸಣ್ಣ ಮಗುವು ಕೈಕಾಲಾಡಿಸುತ್ತಿರುವಾಗ ತನ್ನ ತಂದೆಯನ್ನೇ ಒದೆಯುತ್ತಿದೆ ಎಂದಿಟ್ಟುಕೊಳ್ಳೋಣ. ಅದೇ ಸಮಯ ಒಬ್ಬ ಬೆಳೆದ ಯುವಕನು ತನ್ನ ತಂದೆಯನ್ನು ಒದೆಯುತ್ತಿದ್ದಾನೆ ಎಂದಿಟ್ಟುಕೊಳ್ಳೋಣ. ಎರಡೂ ಕರ್ಮಗಳೇ. ಒಂದು ಅಹಂಕಾರ ರಹಿತವಾದ ಮನಸ್ಸಿನಿಂದ ಮಾಡಿದ ಕರ್ಮ, ಇನ್ನೊಂದು ಅಹಂಕಾರ ಪೂರಿತ ಮನಸ್ಸಿನಿಂದ ಮಾಡಿದ ಕರ್ಮ. ಮಗುವು ಮಾಡಿದ ಕರ್ಮಕ್ಕೆ ಕರ್ಮ ಫಲವಿಲ್ಲ. ಆದರೆ ಯುವಕನು ಮಾತ್ರ ತಾನು ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನು ಅನುಭವಿಸಿಯೇ ತೀರುತ್ತಾನೆ. ಪರಮಾತ್ಮನು ತನ್ನ ಮಾಯಾ ಶಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ಜೀವರಾಶಿಗಳನ್ನು ಮತ್ತೆ ಮತ್ತೆ ಹುಟ್ಟಿಸುವ ಈ ಕ್ರಮದಿಂದ ಯಾವ ರೀತಿಯಲ್ಲೂ ಬಂಧನಕ್ಕೆ ಒಳಗಾಗುವುದಿಲ್ಲ. ಏಕೆಂದರೆ ಪರಮಾತ್ಮನಲ್ಲಿ ಯಾವುದೇ ರೀತಿಯ ಅಹಂಕಾರಕ್ಕೆ, ರಾಗ ದ್ವೇಷಗಳಿಗೆ ಎಡೆಯಿಲ್ಲ. ಸಿನಿಮಾದಲ್ಲಿ ಎಷ್ಟೇ ದುಃಖಕರವಾದ ಘಟನೆ ನಡೆದಿರಲಿ, ಅಲ್ಲಿರುವ ಬಿಳಿಯ ಪರದೆಗೆ ಅದರಿಂದ ಯಾವುದೇ ಹಾನಿಯಾಗುವುದಿಲ್ಲ. ಒಂದು ವೇಳೆ ಆ ಬಿಳಿ ಪರದೆ ಇಲ್ಲದಿರುತ್ತಿದ್ದರೆ ಖಂಡಿತವಾಗಿಯೂ ನಮಗೆ ಸಿನಿಮಾವನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಅದೇ ರೀತಿ ನಾಮರೂಪ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ
ಪರಮಾತ್ಮನು ಅಧಿಷ್ಠಾನ ಶಕ್ತಿ ಮಾತ್ರ. ಎಲ್ಲ ಜೀವರಾಶಿಗಳು ಅವರವರ ವಾಸನೆಗಳಿಗೆ ಅವರಾಗಿ ಸಿಕ್ಕಿಬಿದ್ದಂತಹ ಪಾತ್ರಧಾರಿಗಳು. ಉಗಿ ಬಂಡಿಯಲ್ಲಿರುವ ಉಗಿಯನ್ನು ಯಾರೂ ಕೂಡ ಶ್ಲಾಘಿಸುವುದೂ ಇಲ್ಲ, ಬೈಯುವುದೂ ಇಲ್ಲ. ಉಗಿಯು ಬಂಡಿಗೆ ಶಕ್ತಿಯನ್ನು ಕೊಡುತ್ತದೆ. ಬಂಡಿಯು ಒಂದು ವೇಳೆ ಅಪಘಾತಕ್ಕೀಡಾದರೆ ಆಗ ಉಗಿಯನ್ನು ಬೈಯುವಂತಿಲ್ಲ. ಬಂಡಿಯು ಸಕಾಲಕ್ಕೆ ಗುರಿಯನ್ನು ಸೇರಿದರೆ ಆಗ ಉಗಿಯನ್ನು ಶ್ಲಾಘಿಸುವಂತೆಯೂ ಇಲ್ಲ. ಹಾಗೆಂದು ಉಗಿ ಇಲ್ಲದೆ ಬಂಡಿ ಚಲಿಸಲಾರದು. ಉಗಿಗೆ ಮಾತ್ರ ಬಂಡಿಯು ಚಲಿಸುವ ಬಗ್ಗೆಯಾಗಲಿ ಅಥವಾ ಬಂಡಿಯನ್ನು ಅಪಘಾತಕ್ಕೊಳಪಡಿಸುವಲ್ಲಾಗಲಿ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ಅದೇ ರೀತಿ ಪರಮಾತ್ಮನು ಕೂಡ. ಕ್ರಿಯಾಶಕ್ತಿಯ ಮೂಲವೇ ಪರಮಾತ್ಮನು. ಮನಸ್ಸು ಬುದ್ಧಿಯನ್ನು ಪ್ರಚೋದಿಸುವವನು ಅವನೇ. ಪ್ರತಿಯೊಂದು ಮನಸ್ಸು ಬುದ್ಧಿಯು ಅದರದರ ಪೂರ್ವ ವಾಸನೆಗೆ ಅನುಗುಣವಾಗಿ ವರ್ತಿಸುತ್ತಿರುತ್ತದೆ. ಒಳ್ಳೆಯ ವಾಸನೆಗಳಿಂದ ಕೂಡಿರುವ ಮನಸ್ಸು ಪ್ರಶಾಂತವಾಗಿದ್ದು ಆನಂದದಿಂದ ಕೂಡಿರುತ್ತದೆ. ಕೆಟ್ಟ ವಾಸನೆಗಳಿಂದ ಕೂಡಿರುವ ಮನಸ್ಸು ಕೆಟ್ಟ ವಿಚಾರಗಳನ್ನೇ ಮಾಡುತ್ತಿದ್ದು ಅಶಾಂತಿ ಚಿಂತೆಗಳಿಂದ ತುಂಬಿರುತ್ತದೆ. ಗ್ರಾಮಫೋನ್ ಸೆಟ್ಟಿನಿಂದ ಸುಮಧುರ ಸಂಗೀತ ಕೇಳಿಬರದಿದ್ದರೆ ಅದು ವಿದ್ಯುತ್ತಿನ ದೋಷವಲ್ಲ, ಆ ಸೆಟ್ಟು ಚೆನ್ನಾಗಿಲ್ಲ ಅನ್ನುವುದಂತೂ ಸತ್ಯ. ಅದೇ ರೀತಿ ಆತ್ಮನು ಉದಾಸೀನನು ಅಸಕ್ತನೂ ಆಗಿದ್ದು ತನ್ನ ಸನ್ನಿಧಿ ಮಾತ್ರದಿಂದ ಎಲ್ಲವನ್ನೂ ನಡೆಸುವ ಶಕ್ತಿ. ಯಾವ ರೀತಿಯ ಜಗತ್ತು ಉತ್ಪತ್ತಿಯಾಗಿದೆ ಅಥವಾ ಯಾವ ರೀತಿಯ ಜಗತ್ತನ್ನು ಸೃಷ್ಟಿಸಬೇಕು ಎಂಬುದರ ಬಗ್ಗೆ ಆತ್ಮನಿಗೆ ಯಾವ ರೀತಿಯ ಆಸಕ್ತಿಯೂ ಇರುವುದಿಲ್ಲ. ಸೂರ್ಯನು ಜಗತ್ತನ್ನು ಬೆಳಗುವಂತೆ ಆತ್ಮನು ಇರುವನು. ಪರಮಾತ್ಮನ ಸನ್ನಿಧಿಯಲ್ಲಿ ಇದು ಹೇಗೆ ನಡೆಯುತ್ತಿರುತ್ತದೆ ಕೇಳಿ. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಹೇ ಕೌಂತೆಯ, ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿಯು ಈ ಚರಾಚರ ಜಗತ್ತನ್ನು ಸೃಷ್ಟಿಸುವುದು ಮತ್ತು ಈ ಕಾರಣದಿಂದಾಗಿಯೇ ಇಡೀ ಜಗತ್ತು ಪರಿವರ್ತನೆಗೊಳ್ಳುತ್ತಿರುವುದು. ವೇದಾಂತದಲ್ಲಿ ಆತ್ಮನಿಗೆ ಕರ್ಮ ಬಂಧನವೇ ಇಲ್ಲ ಎಂಬುದನ್ನು ವಿವರಿಸಿ ಹೇಳಲು ನಾನಾ ರೀತಿಯ ದೃಷ್ಟಾಂತಗಳನ್ನು ಉಪಯೋಗಿಸುವುದುಂಟು. ಸೂರ್ಯನು ಹೇಗೆ ಜಗತ್ತನ್ನು ಬೆಳಗುತ್ತಿದ್ದರೂ ಜಗತ್ತಿನಲ್ಲಿ ನಡೆಯುವ ಯಾವುದೇ ರೀತಿಯ ಕರ್ಮಗಳಿಂದ ಲಿಪ್ತನಾಗುವುದಿಲ್ಲವೋ ಹಾಗೆ ಎಂದು ಹೇಳುವುದುಂಟು. ಆತ್ಮನ ಅಧ್ಯಕ್ಷತೆಯಲ್ಲಿ ಮಾಯೆಯು ಬಹುರೂಪ ಪ್ರಪಂಚವನ್ನು ಸೃಷ್ಟಿಸುತ್ತದೆ. ಇದರಿಂದ ಆತ್ಮನಿಗೆ ಯಾವ ರೀತಿಯ ಕರ್ಮಲೇಪವೂ ಇಲ್ಲ. ಒಬ್ಬ ರಾಜನು ಮುಂದಿನ ಪೂರ್ಣಿಮೆಯಂದು ಒಂದು ತೀರ್ಥಕ್ಷೇತ್ರದ ಯಾತ್ರೆ ಮಾಡಬೇಕೆಂದಿರುತ್ತಾನೆ. ತನ್ನ ಮನಸ್ಸಿನ ಬಯಕೆಯನ್ನು ಅವನು ಮಂತ್ರಿಗೆ ಹೇಳಿ ಸುಮ್ಮನಿರುತ್ತಾನೆ. ಪೂರ್ಣಿಮೆಯ ಹಿಂದಿನ ದಿನ ಮಂತ್ರಿಯು ಬಂದು ರಾಜನನ್ನು ಅವನು ಯೋಚಿಸಿದ್ದ ತೀರ್ಥಯಾತ್ರೆಯ ಬಗ್ಗೆ ಎಚ್ಚರಿಸುತ್ತಾನೆ. ರಾಜನು ತನ್ನ ಪರಿವಾರ ಸಮೇತನಾಗಿ ಅರಮನೆಯಿಂದ ಹೊರಡಬೇಕಾದರೆ ದಾರಿಯುದ್ದಕ್ಕೂ ಎರಡೂ ಬದಿಯಲ್ಲಿ ರಾಜನನ್ನು ಸ್ವಾಗತಿಸುವುದಕ್ಕಾಗಿ ಜನರು ಗುಂಪು ಕಟ್ಟಿ ನಿಂತಿರುತ್ತಾರೆ. ದಾರಿಯೆಲ್ಲವೂ ತಳಿರು ತೋರಣಗಳಿಂದ ಅಲಂಕೃತವಾಗಿರುತ್ತದೆ. ರಾಜನ ಯಾತ್ರೆಯು ಸುಗಮವಾಗಿ ಸಾಗುವುದಕ್ಕೆ ಬೇಕಾದ ಸರ್ವ ಸಿದ್ಧತೆಗಳು ನಡೆದಿರುತ್ತವೆ. ಎಲ್ಲ ದೊಡ್ಡ ಅಧಿಕಾರಿಗಳು ತಮ್ಮ ತಮ್ಮ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಣೆಯಲ್ಲಿ ತೊಡಗಿರುವುದು ಕಾಣುತ್ತದೆ. ಇಷ್ಟೆಲ್ಲ ಕೆಲಸಗಳು ನಡೆದಿರುವುದು ರಾಜನ ಸನ್ನಿಧಿ ಮಾತ್ರದಿಂದ. ಆದರೆ ಯಾವುದೇ ಕೆಲಸವನ್ನು ರಾಜನು ಮಾಡಿದುದೂ ಅಲ್ಲ, ಮಾಡಿಸಿದುದೂ ಅಲ್ಲ. ಎಲ್ಲಾ ಕೆಲಸಗಳನ್ನು ಮಾಡಿಸಿದುದು ಮಂತ್ರಿ. ಮಂತ್ರಿಯು ರಾಜನ ಅಧ್ಯಕ್ಷತೆಯಲ್ಲಿ ನಡೆಸಿದುದರಿಂದ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆದವು. ಒಂದು ವೇಳೆ ಮಂತ್ರಿಯೇ ಅಧಿಕಾರಿಗಳನ್ನು ಒಟ್ಟಾಗಿಸಿ ಹೀಗೆ ಮಾಡಿ ಎಂದು ಹೇಳಿದ್ದರೂ ಇಷ್ಟು ಸರಿಯಾಗಿ ಕೆಲಸ ಆಗುತ್ತಿರಲಿಲ್ಲ. ಅದೇ ರೀತಿ ಆತ್ಮನ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ಎಲ್ಲವನ್ನೂ ನಡೆಸುತ್ತದೆ. ವೈಯಕ್ತಿಕ ದೃಷ್ಟಿಯಿಂದ ಇದನ್ನು ಅರ್ಥ ಮಾಡಿಕೊಳ್ಳುವುದು ಇನ್ನೂ ಸುಲಭ. ನಮ್ಮ ಮನಸ್ಸು ಬುದ್ಧಿಯನ್ನು ಆತ್ಮನು ಬೆಳಗುತ್ತಿದ್ದು ಅಲ್ಲಿರುವ ವಾಸನೆಗಳು ವ್ಯಕ್ತಗೊಳ್ಳುವಂತೆ ಮಾಡುತ್ತಾನೆ. ಅದೇ ರೀತಿ ಪರಮಾತ್ಮನು ಮಾಯೆಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣವಾಗುತ್ತಾನೆ. ಇಲ್ಲಿ ಪ್ರಕೃತಿ ಎಂದರೆ ಅವ್ಯಾಕೃತ ಮಾಯಾಶಕ್ತಿಯನ್ನೇ ಹೇಳಿರುವುದು. ಹೀಗೆ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳು ಪರಮಾತ್ಮನ ಅಧ್ಯಕ್ಷತೆಯಲ್ಲಿ ನಡೆಯುತ್ತವೆ. ಈ ಕಾರಣದಿಂದಾಗಿಯೇ ಜಗತ್ತು ಪರಿವರ್ತನೆಗೊಳ್ಳುತ್ತಿರುತ್ತದೆ. ಸಂಕ್ಷೇಪದಲ್ಲಿ ಹೇಳುವುದಾದರೆ ಪರಮಾತ್ಮನು ಕರ್ತನೂ ಅಲ್ಲ, ಕಾರಯಿತನೂ ಅಲ್ಲ. ಪರಮಾತ್ಮನ ಸನ್ನಿಧಿಯಲ್ಲಿ ಮಾಯೆಯ ನರ್ತನವೇ ಬಹುರೂಪ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯ.
ಪರಮಾತ್ಮನು ಪ್ರಕೃತಿಗೆ ಶಕ್ತಿದಾತನು. ಪರಮಾತ್ಮನಿಗೂ ಪ್ರಕೃತಿಗೂ ಇರುವ ಸಂಬಂಧವೇ ಇಷ್ಟು. ಈ ಸಂಬಂಧವು ಸರಿಯಾಗಿ ಅರ್ಥವಾಗಬೇಕಾದರೆ ಕಂಬ ಮತ್ತು ಪುರುಷನ ದೃಷ್ಟಾಂತವನ್ನು ಮನಸ್ಸಿಗೆ ತಂದುಕೊಳ್ಳಬೇಕು. ನಮ್ಮೆಲ್ಲರ ಮನಸ್ಸು ಬುದ್ಧಿಯನ್ನು ಆತ್ಮನೇ ಬೆಳಗುತ್ತಿದ್ದು, ಅಲ್ಲಿ ನಡೆಯುವ ಎಲ್ಲಾ ರೀತಿಯ ತುಮುಲಗಳಿಂದ ಅವನು ಮುಕ್ತನಾಗಿರುವುದಾದರೆ ಇದು ನಮಗೆ ಏಕೆ ತಿಳಿಯುತ್ತಿಲ್ಲ? ಅಂದರೆ ಮನಸ್ಸು ಬುದ್ಧಿಯನ್ನು ಆತ್ಮನೇ ಬೆಳಗುತ್ತಿದ್ದು, ಅಲ್ಲಿ ನಡೆಯುವ ತುಮುಲಗಳಿಂದ ಆತ್ಮನ ಮೇಲೆ ಯಾವ ಪರಿಣಾಮವೂ ಆಗುತ್ತಿಲ್ಲವೆಂದರೆ ಅದಕ್ಕೆ ಕಾರಣವೇನು ಕೇಳಿ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ ಮಮ ಭೂತಮಹೇಶ್ವರಂ. ಮೂಢರು ಮಾನವ ಶರೀರಧಾರಿಯಾಗಿ ಕಾಣುವ ನನ್ನನ್ನು ಸರಿಯಾಗಿ ತಿಳಿಯರು. ಅವರಿಗೆ ನನ್ನ ಸ್ವರೂಪ ಜ್ಞಾನವಿರದು. 7ನೆಯ ಅಧ್ಯಾಯದಲ್ಲಿ ಪರಮಾತ್ಮನು ತನ್ನ ಪರ ಮತ್ತು ಅಪರ ಪ್ರಕೃತಿಯನ್ನು ವಿವರಿಸುವಾಗ ಅಲ್ಲಿ ಕೂಡ ಮೂಢರು ನನ್ನ ನಿರತಿಶಯ ಸ್ವರೂಪವನ್ನು ತಿಳಿಯದೆ ಅವ್ಯಕ್ತವಾಗಿರುವ ನಾನು ಮಾನುಷ ರೂಪದಲ್ಲಿ ವ್ಯಕ್ತಗೊಂಡಿದ್ದೇನೆ ಎಂದು ತಿಳಿಯುತ್ತಾರೆ ಎಂದು ಹೇಳಿದ್ದಾನೆ. ಇಲ್ಲಿ ಕೂಡ ಮೂಢರು ಎಂಬ ಪದವನ್ನೇ ಉಪಯೋಗಿಸಿ ನನ್ನ ಶ್ರೇಷ್ಠವಾದ ಭಾವವನ್ನು ತಿಳಿಯದೆ ಒಂದು ರೂಪವನ್ನು ಧರಿಸಿ ಬಂದಿದ್ದೇನೆ ಎಂದು ತಪ್ಪು ತಿಳಿಯುತ್ತಾರೆ ಎಂದು ಹೇಳುತ್ತಾನೆ. ಒಂದು ಮೂರ್ತಿಯನ್ನು ದೇವರೆಂದು ತಿಳಿಯುವುದಾಗಲಿ ಅಥವಾ ಗುರುವಿನ ಶರೀರವನ್ನೇ ಗುರುವೆಂದು ಪೂಜಿಸುವುದಾಗಲಿ ಬಹಳ ತಪ್ಪು. ಅದರ ಅರ್ಥ ನಿಜವಾದ ತತ್ವವನ್ನು ತಿಳಿಯದೆ ಹೊರಗಿನ ಉಪಾಧಿಗೆ ಹೆಚ್ಚಿನ ಮಹತ್ವ ಕೊಟ್ಟಂತಾಯಿತು. ಮೂರ್ತಿಯು ಪರಮಾತ್ಮನ ಪ್ರತೀಕ, ಮೂರ್ತಿಯೇ ದೇವರಲ್ಲ. ಉದಾಹರಣೆಗೆ, ಬರಿಯ ಹಾಲಿನ ಬಾಟಲನ್ನು ಚೀಪುತ್ತಾ ಕುಡಿದರೆ ಹಾಲು ಕುಡಿದ ಹಾಗಾಗುವುದಿಲ್ಲ. ಅದೇ ರೀತಿ ಕೇವಲ ಮೂರ್ತಿಯನ್ನೇ ದೇವರಾಗಿ ತಿಳಿಯುವುದರಿಂದ ಏನನ್ನೂ ಸಾಧಿಸಿದಂತಾಗುವುದಿಲ್ಲ. ಇಂತಹ ರೀತಿಯ ತಪ್ಪು ಕಲ್ಪನೆಗಳೇ ಸಮಾಜದಲ್ಲಿ ಒಡಕನ್ನು ತರುವಂತಹುದು. 3 ಬಣ್ಣದಿಂದ ಕೂಡಿರುವ ಒಂದು ಸಣ್ಣ ಬಟ್ಟೆಯ ತುಂಡು ರಾಷ್ಟ್ರಧ್ವಜವೆಂದು ಪರಿಗಣಿಸಲ್ಪಡುವುದು. ಆದರೆ ಅದೇ ನನ್ನ ರಾಷ್ಟ್ರವಲ್ಲ. ಅದರ ಮೂಲಕ ನಾನು ನನ್ನ ರಾಷ್ಟ್ರವನ್ನು ವಂದಿಸುತ್ತೇನೆ, ನನ್ನ ಪೂಜ್ಯ ಗೌರವವನ್ನು ಕೊಡುತ್ತೇನೆ. ಈ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಈ ಶ್ಲೋಕವನ್ನು ಓದುವುದಾದರೆ ಆಗ ನಮಗೆ ಅದು ಸ್ಪಷ್ಟವಾಗಿ ಅರ್ಥವಾಗುವುದು. ಸಾಮಾನ್ಯರಿಗೆ ಪರಮಾತ್ಮನ ನಿರತಿಶಯ ನಿರ್ಗುಣ ಸ್ವರೂಪದ ಬಗ್ಗೆ ಅರಿವಿರುವುದಿಲ್ಲ. ಅಂತಹವರು ಪರಮಾತ್ಮನು ಮೂರ್ತ ಸ್ವರೂಪದಲ್ಲೇ ಕಂಡುಬರುವಾಗ ಅವನನ್ನು ಸಾಮಾನ್ಯನೆಂದೇ ಪರಿಗಣಿಸುವರು. ಪರಮಾತ್ಮನ ನಿಜ ಸ್ವರೂಪವನ್ನು ತಿಳಿಯುವಲ್ಲಿ ಅವರು ಅಸಮರ್ಥರಾಗುವುದಾದರೂ ಏಕೆ ಕೇಳಿ. ಮೋಘಾಶಾ ಮೋಘ ಕರ್ಮಾಣ ಮೋಘ ಜ್ಞಾನಾವಿಚೇತಸಃ ರಾಕ್ಷಸೇ ಮಾಸುರೀಂಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಅವರು ರಾಕ್ಷಸಿ ರೂಪವಾದ ಆಸುರಿ ಪ್ರಕೃತಿಗೆ ಸಿಕ್ಕಿಕೊಂಡವರು. ವ್ಯರ್ಥವಾದ ಆಶೆಗಳನ್ನು ಇಟ್ಟುಕೊಂಡು ವ್ಯರ್ಥವಾದ ಕರ್ಮಗಳನ್ನು ಮಾಡುವ ಮೂಲಕ ವ್ಯರ್ಥವಾಗಿಯಾದರೂ ಜೀವಿಸುತ್ತಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಆದರೆ ಹೇ ಪಾರ್ಥ, ಸಜ್ಜನರಾದವರು ಸತ್ವಗುಣಗಳನ್ನು ಆಶ್ರಯಿಸಿರುವುದರಿಂದ ಜಗತ್ತಿನ ಸೃಷ್ಟಿಕರ್ತನಾದ ನನ್ನನ್ನು ಅನನ್ಯ ಭಾವದಿಂದ ಭಜಿಸುತ್ತಾರೆ. ತತ್ವ ನಿರೂಪಣೆ ಮಾಡುವಲ್ಲಿ ಗೀತೆಯುದ್ದಕ್ಕೂ ಶ್ರೀಕೃಷ್ಣ ಪರಮಾತ್ಮನು ಉಪಯೋಗಿಸಿರುವ ಅತ್ಯಂತ ವಿಶಿಷ್ಟವಾದ ಶೈಲಿ ಇದು. ಅದು ಯಾವುದೆಂದರೆ 2 ಚಿತ್ರಗಳನ್ನು ಕಣ್ಣ ಮುಂದಿಟ್ಟು ವಿವರಿಸುವ ರೀತಿ. ಅದರಿಂದಾಗಿ ಓದುಗರೇ ತತ್ವ ನಿರ್ಣಯವನ್ನು ಮಾಡಿಕೊಳ್ಳಬಹುದು. ಮೇಲಿನ 2 ಶ್ಲೋಕಗಳನ್ನು ನೋಡಿ. ಮೊದಲನೆಯ ಶ್ಲೋಕವು ರಾಕ್ಷಸೀ ಪ್ರಕೃತಿಯನ್ನು ಆಕ್ರಮಿಸಿದವರ ಸಂಪೂರ್ಣ ಚಿತ್ರವನ್ನು ಕೊಡುವುದಾದರೆ, ಅನಂತರದ ಶ್ಲೋಕವು ಸತ್ವ ಸಂಪನ್ನರಾದ ಮಹಾನುಭಾವರ ಮನೋಭಾವವನ್ನು ವರ್ಣಿಸುತ್ತದೆ. ನಾನಾ ರೀತಿಯ ಆಶೆಗಳಿಂದ ಮೋಹಿತರಾಗಿ ವಿಚಾರ ಶಕ್ತಿಯನ್ನು ಕಳೆದುಕೊಂಡು ಜೀವನದಲ್ಲಿ ಸಂಪೂರ್ಣ ಗೊಂದಲದ ಪರಿಸ್ಥಿತಿಗೆ ಸಿಕ್ಕಿಹಾಕಿಕೊಳ್ಳುವವರೇ ಹೆಚ್ಚು ಜನ. ಅಂತಹವರು ತಾವು ಮಾಡುವ ಕರ್ಮಗಳಲ್ಲೂ ದ್ರೋಹ ಚಿಂತನೆಯನ್ನೇ ಮಾಡುತ್ತಾ ತಮಗೂ ಶಾಂತಿಯಿಲ್ಲ, ಪರರಿಗೂ ಶಾಂತಿಯಿಲ್ಲ ಎನ್ನುವ ರೀತಿಯಲ್ಲಿ ಬಾಳುತ್ತಾರೆ. ಅಂತಹವರನ್ನು ಇಲ್ಲಿ ರಾಕ್ಷಸರು ಎಂದು ಕರೆದಿರುವುದು. ಇವರೆಲ್ಲ ರಾವಣನ ವಂಶಕ್ಕೆ ಸೇರಿದವರು. ನಾವೆಸಗುವ ಕರ್ಮಗಳು
ಕರ್ಮ ಫಲದ ರೀತಿಯಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತವೆ. ಈ ವಾಸನೆಗಳು ಮುಂದೆ ನಾವು ಮಾಡುವ ಕರ್ಮವನ್ನು ನಿಗದಿಪಡಿಸುತ್ತವೆ. ಹೀಗೆ ಕೆಟ್ಟ ಉದ್ದೇಶದಿಂದ ಮಾಡುವ ಕರ್ಮಗಳು ಕೆಟ್ಟ ರೀತಿಯ ವಾಸನೆಗಳನ್ನೇ ಉತ್ಪತ್ತಿ ಮಾಡುವುದರಿಂದ ಮತ್ತೆ ಅವುಗಳು ಕೆಟ್ಟ ಕರ್ಮಗಳನ್ನೇ ಮಾಡುವಂತೆ ಪ್ರಚೋದಿಸುತ್ತವೆ. ಈ ರೀತಿಯ ಮನೋಭಾವದಿಂದ ಇರುವವರನ್ನು ರಾಕ್ಷಸನೆಂದಲ್ಲದೆ ಇನ್ಯಾವ ಹೆಸರಿನಿಂದ ತಾನೇ ಕರೆಯಬೇಕು? ಮೇಲಿನದಕ್ಕೆ ವಿರುದ್ಧವಾದ ಚಿತ್ರವನ್ನು ಕೆಳಗಿನ 13ನೆಯ ಶ್ಲೋಕದಲ್ಲಿ ಕೊಡಲಾಗಿದೆ. ಇದು ಸಜ್ಜನರು ಬಾಳುವ ರೀತಿ. ಈ ರೀತಿಯ ವಿವರಣೆಯಿಂದ ಸಾಧಕರಾಗಿ ನಾವು ಹೇಗೆ ಬಾಳಬೇಕು ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿದಂತೆ ಆಗುತ್ತದೆ. ಮಹಾತ್ಮರು ಆತ್ಮನ ಅವ್ಯಯ ಸ್ವರೂಪವನ್ನು ತಿಳಿದವರಾಗಿ ಅನನ್ಯ ಭಕ್ತಿಯಿಂದ ಆತ್ಮನನ್ನೇ ಭಜಿಸುವ ಸಾಧನೆಯನ್ನು ಮಾಡುತ್ತಿರುತ್ತಾರೆ. ಎಲ್ಲ ಜೀವರಾಶಿಗಳಿಗೆ ಪರಮಾತ್ಮನೇ ಆಶ್ರಯದಾತನು ಎಂಬುದು ಅವನಿಗೆ ತಿಳಿದಿರುತ್ತದೆ. ಎಲ್ಲ ಮಣ್ಣಿನ ಮಡಿಕೆಗಳಲ್ಲೂ ಮಣ್ಣೆನ್ನುವುದು ಸತ್ಯ ಎಂಬ ಜ್ಞಾನವನ್ನು ಪಡೆದವನು ಮಡಕೆಗಳನ್ನು ನೋಡುವಾಗ ಕಣ್ಣನ್ನು ಮರೆಯುವಂತಿಲ್ಲ. ಅದೇ ರೀತಿ ಪರಮಾತ್ಮನನ್ನು ಎಲ್ಲ ಜೀವರಾಶಿಗಳಿಗೆ ಆಶ್ರಯದಾತನು ಎಂಬುದನ್ನು ತಿಳಿದ ಮಹಾತ್ಮರು ಎಲ್ಲ ಜೀವರಾಶಿಗಳನ್ನು ಪರಮಾತ್ಮನ ಭಾವವೆಂದೇ ಪರಿಗಣಿಸುತ್ತಾರೆ. ಇದಕ್ಕಿಂತ ಹೆಚ್ಚಿನ ಸಮಾಜವಾದ ಇನ್ನೆಲ್ಲಿದೆ ಹೇಳಿ? ಈ ಸತ್ಯ ಸಂಗತಿಯನ್ನು ಗ್ರಹಿಸಲು ಆಧುನಿಕ ಜನತೆ ಸಿದ್ಧರಿಲ್ಲವಾದರೆ ಇದಕ್ಕೆ ಕಾರಣ ಅವರಲ್ಲಿರುವ ಅಸುರಿ ಪ್ರವೃತ್ತಿಯೇ ಆಗಿದೆ. ಈಗ ಮಹಾತ್ಮರು ಅನನ್ಯ ಭಾವದಿಂದ ಪರಮಾತ್ಮನನ್ನು ಭಜಿಸುತ್ತಾರೆ. ಅದು ಹೇಗೆ ಕೇಳಿ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಅವರು ಒಂದೇ ಮನಸ್ಸಿನಿಂದ ನಿತ್ಯ ನಿರಂತರವೂ ನನ್ನ ಕೀರ್ತನೆಯನ್ನೇ ಮಾಡುತ್ತಾ ಭಕ್ತಿಯಿಂದ ನನ್ನನ್ನು ನಮಸ್ಕರಿಸುತ್ತಾ ನನ್ನ ಪ್ರಾಪ್ತಿಗಾಗಿ ಶ್ರಮಿಸುತ್ತಾರೆ. ಹಿಂದಿನ ಶ್ಲೋಕದಲ್ಲಿ ನನ್ನನ್ನು ಭೂತಾದಿ ಎಂದು ತಿಳಿದ ಮಹಾತ್ಮರು ನನ್ನನ್ನು ಭಜಿಸುತ್ತಾರೆ ಎಂದು ಹೇಳಿದಾಗ ಜ್ಞಾನಯೋಗವನ್ನು ಎತ್ತಿ ಹಿಡಿದಂತಾಗಿತ್ತು. ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಕರ್ಮಯೋಗ ಮತ್ತು ಭಕ್ತಿಯೋಗವನ್ನು ಎತ್ತಿ ಹಿಡಿದಿದ್ದಾನೆ ಪರಮಾತ್ಮ. ಸತತವೂ ನನ್ನ ಕೀರ್ತನೆಯನ್ನೇ ಮಾಡುತ್ತಾ, ಸಾಮಾನ್ಯವಾಗಿ ಪರಮಾತ್ಮನ ಕೀರ್ತನೆ ಮಾಡುವುದು ಗಟ್ಟಿಯಾಗಿ ಭಜನೆಯನ್ನು ಹಾಡುವ ಮೂಲಕ. ಆದರೆ ಇಲ್ಲಿ ಹೇಳಿರುವ ಕೀರ್ತನೆಗೆ ಅರ್ಥ ಬೇರೆಯಿದೆ. ಜೀವನದಲ್ಲಿ ಒಂದು ಶ್ರೇಷ್ಠ ಆದರ್ಶವನ್ನು ಮುಂದಿಟ್ಟುಕೊಂಡು ಅದರ ಸಾಧನೆಯ ಬಗ್ಗೆ ಸದಾ ಚಿಂತಿಸುತ್ತಾ ಕಾಲ ಕಳೆಯುವುದಾದರೆ ಅದು ನಿಜವಾದ ಕೀರ್ತನೆ ಎನಿಸುವುದು. ಸಮಾಜ ಸೇವಕನಾದವನು ಸಮಾಜದ ಶ್ರೇಯಸ್ಸಿನ ಬಗ್ಗೆ ಸದಾ ಚಿಂತಿಸುವುದಾದರೆ ಅದು ಅವನು ಮಾಡುವ ಕೀರ್ತನೆ. ಅದೇ ರೀತಿಯಲ್ಲಿ ಜ್ಞಾನಿಯಾದವನು ಪ್ರಪಂಚದ ಎಲ್ಲರನ್ನೂ ಶುದ್ಧ ಪ್ರೇಮ ಭಾವದಿಂದ ನೋಡುವುದಾದರೆ ಅದು ಅವನು ಮಾಡುವ ಕೀರ್ತನೆಯಾಗುವುದು. ದೃಢವಾದ ವ್ರತದಿಂದ ಯತ್ನವನ್ನು ಮಾಡುವುದು, ಯಾವುದೇ ಸಾಧನೆಯಲ್ಲಿ ದೃಢವಾದ ಸಂಕಲ್ಪವಿಲ್ಲದಿರುವುದೇ ಮುಖ್ಯವಾದ ಕೊರತೆಯಾಗಿರುತ್ತದೆ. ಕೆಲವರು ತಿಳಿದುಕೊಂಡಿರುವುದೇನೆಂದರೆ ವಾರಕ್ಕೊಮ್ಮೆ ಸ್ವಲ್ಪ ಹೊತ್ತಿನ ತನಕ ದೇವರ ನಾಮಗಳನ್ನು ಹಾಡುವುದು ಇದು ಮಹತ್ತರ ಸಾಧನೆ ಎಂದು. ಇನ್ನು ಅದಕ್ಕಿಂತ ಹೆಚ್ಚಿನ ಸಾಧನೆ ಅಗತ್ಯವೇ ಇಲ್ಲವೆಂದು ಅವರ ನಂಬಿಕೆ. ಅಧ್ಯಾತ್ಮ ಸಾಧನೆಗೂ ಈ ರೀತಿಯ ಸಾಧನೆಗೂ ಏನೇನೂ ಸಂಬಂಧವೇ ಇಲ್ಲ. ಆಧ್ಯಾತ್ಮಿಕ ಸಾಧನೆಯು ನಿತ್ಯ ನಿರಂತರ ನಡೆಯಬೇಕಾದದ್ದು. ಎಷ್ಟೆಷ್ಟೋ ಜನ್ಮಗಳ ಮೂಲಕ ಕೂಡಿ ಹಾಕಿಕೊಂಡು ಬಂದ ಅಜ್ಞಾನವನ್ನು ಕಳೆದುಕೊಳ್ಳಬೇಕಾದರೆ ವಾರಕ್ಕೊಂದು ಸಲ ಕೆಲವು ಸಮಯದ ತನಕ ಭಜನೆ ಮಾಡುವುದರಿಂದ ಏನೇನೂ ನಡೆಯದು. ಪ್ರಪಂಚದ ಬಗ್ಗೆ ತಿಳುವಳಿಕೆ, ಪ್ರಾಪಂಚಿಕ ವಸ್ತುಗಳ ನಿಜವಾದ ಬೆಲೆಯನ್ನು ತಿಳಿಯುವುದು ಮತ್ತು ಆ ಮೂಲಕ ಅಂತಃಕರಣಕ್ಕೆ ಸರಿಯಾದ ಶಿಕ್ಷಣವನ್ನು ಕೊಡುವುದು ಇವೆಲ್ಲ ಅತ್ಯಗತ್ಯ ಅಂಶಗಳು. ತನ್ನ ಮನಸ್ಸನ್ನು ತಾನಾಗಿ ವಿಶ್ಲೇಷಿಸಿ ಅದು ಎಲ್ಲಿ ತಪ್ಪಿ ಬೀಳುತ್ತಿದೆ ಎಂದು ಎಚ್ಚರದಿಂದ ನೋಡುತ್ತಾ ಪ್ರತಿನಿತ್ಯವೂ ಅದನ್ನು ತಿದ್ದುತ್ತಲೇ ಇರಬೇಕು. ಕೆಲವೊಂದು ಸಲ ಮನುಷ್ಯನ ಮನಸ್ಸು ವಿಷಯ ಪ್ರಲೋಭನೆಗಳಿಗೆ ತುತ್ತಾಗಿ ತೂಫಾನು ಏಳುವುದಿದೆ. ಆಗ ಅವನು ದೃಢವ್ರತನಾಗಿರುವುದಾದರೆ ಮಾತ್ರ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯ. ಪ್ರಾಪಂಚಿಕ ವಸ್ತುಗಳಲ್ಲಿ ನಿಜವಾದ ಸುಖವಿಲ್ಲ ಎನ್ನುವ ದೃಢ ನಿಶ್ಚಯ ಅವನಲ್ಲಿರಬೇಕು. ಶುದ್ಧ ಪ್ರೇಮವೇ ನಿಜವಾದ ಭಕ್ತಿ. ಪ್ರೇಮವನ್ನು ಅಳೆಯುವ ರೀತಿ ಹೇಗೆಂದರೆ ವ್ಯಕ್ತಿಯು ಪ್ರೇಮಿಸುವ ವಸ್ತುವಿನ ಜೊತೆಗೆ ಎಷ್ಟರ ಮಟ್ಟಿಗೆ ತಾದಾತ್ಮ್ಯವನ್ನು ಬೆಳೆಸಿಕೊಂಡಿದ್ದಾನೆ ಎಂಬುದರಿಂದ. ಎಲ್ಲ ಜೀವರಾಶಿಗಳಿಗೆ ಆಧಾರಭೂತನಾಗಿರುವ ಪರಮಾತ್ಮನನ್ನು ಭಜಿಸುವುದೆಂದರೆ ಅಹಂಕಾರವನ್ನು
ಪೂರ್ತಿಯಾಗಿ ಬಿಟ್ಟು ಬಿಡುವುದು ಎಂದರ್ಥ. ಅನಾತ್ಮನಲ್ಲಿರುವ ತಾದಾತ್ಮ್ಯವನ್ನು ಬಿಟ್ಟು ಬಿಟ್ಟು ಆತ್ಮನಲ್ಲೇ ನಿಲ್ಲುವ ಸಾಧನೆ ಇದು ಇದನ್ನು ಇಲ್ಲಿ ಪರಮಾತ್ಮನು ನನ್ನನ್ನೇ ನಮಸ್ಕರಿಸುವ ಮೂಲಕ ಎಂದು ತೋರಿಸಿದ್ದಾನೆ. ಪರಮಾತ್ಮನಿಗೆ ನಮಸ್ಕಾರ ಮಾಡುವುದೆಂದರೆ ನಮ್ಮ ಶರೀರ, ಮನಸ್ಸು ಮತ್ತು ಬುದ್ಧಿಗಳನ್ನು ಸಂಪೂರ್ಣವಾಗಿ ಅವನಿಗೆ ಒಪ್ಪಿಸಿದಂತೆ, ಅರ್ಥಾತ್ ಅವುಗಳಲ್ಲಿರುವ ತಾದಾತ್ಮ್ಯವನ್ನು ಬಿಟ್ಟು ಬಿಟ್ಟಂತೆ. ನಿತ್ಯಯುಕ್ತರಾಗಿ ಪರಮಾತ್ಮನನ್ನೇ ಭಜಿಸುವವರಿಗೆ ಮಾತ್ರ ಇದು ಸಾಧ್ಯವಾಗುವುದು. ಜ್ಞಾನದ ದಾರಿಯಲ್ಲಿ ಧಾರ್ಮಿಕ ಪೂಜಾ ವಿಧಿಗಳ ಸಂಬಂಧವೇ ಬರುವುದಿಲ್ಲ. ಜ್ಞಾನಿಯ ಭಕ್ತಿ ಎಂದರೆ ಅರ್ಘ್ಯ, ಪಾದ್ಯ, ನೈವೇದ್ಯಗಳ ಮೂಲಕ ಮಾಡುವ ಪೂಜೆಯಲ್ಲ. ಮನಸ್ಸು ಬುದ್ಧಿಯ ಮೂಲಕ ಆತ್ಮನನ್ನು ಸದಾ ಚಿಂತಿಸುತ್ತಿರುವುದೇ ಜ್ಞಾನಿಯು ಮಾಡುವ ಪೂಜೆ. ಆ ಮೂಲಕ ಮಾತ್ರ ಮನಸ್ಸು ತನ್ನ ಅಜ್ಞಾನವನ್ನು ಕಳೆದುಕೊಂಡು ಪರಮಾತ್ಮನಲ್ಲಿ ಒಂದಾಗಲು ಸಾಧ್ಯ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನ ಯಜ್ಞದಲ್ಲಿ ದ್ರವ್ಯ ಯಜ್ಞದಲ್ಲಿರುವಂತಹ ಕಟ್ಟುಪಾಡುಗಳಿಲ್ಲ. ತನ್ನ ಎಲ್ಲಾ ಅನುಭವಗಳಲ್ಲಿ ಆತ್ಮನ ಇರುವಿಕೆಯನ್ನು ಗಮನಿಸುವುದೇ ಜ್ಞಾನಿಯ ಮುಖ್ಯ ಲಕ್ಷಣ. ಜ್ಞಾನ ಯಜ್ಞದಲ್ಲಿ ನಿರತನಾದ ವ್ಯಕ್ತಿಯು ಎಲ್ಲಾ ಕಡೆಯಲ್ಲೂ ಆತ್ಮನ ಅಸ್ತಿತ್ವವನ್ನೇ ಕಾಣುತ್ತಾನೆ. ಆತ್ಮನೊಬ್ಬನೇ ಸತ್ಯ, ಉಳಿದುದೆಲ್ಲವೂ ಮಿಥ್ಯಾ ಎಂಬುದು ಅವನ ದೃಢ ನಿಶ್ಚಯವಾಗಿರುತ್ತದೆ. ತಿನ್ನುವ ಚಾಕೊಲೇಟು ಬೇರೆ ಬೇರೆ ಕಂಪನಿಗಳಲ್ಲಿ ತಯಾರಾಗಿದ್ದಿರಬಹುದು. ಅವುಗಳಿಗೆ ಬೇರೆ ಬೇರೆ ಹೆಸರುಗಳಿರಬಹುದು. ಬೇರೆ ಬೇರೆ ರೀತಿಯಲ್ಲಿ ಅವುಗಳನ್ನು ಪ್ಯಾಕಿಂಗ್ ಮಾಡಿರಬಹುದು. ಆದರೂ ಕೂಡ ಅವೆಲ್ಲವುಗಳಲ್ಲಿ ಸಿಹಿ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ಗುಣ. ಚಾಕೊಲೇಟನ್ನು ಸವಿಯುವ ಮಗುವಿಗೆ ಅದು ಯಾವ ಕಂಪನಿಯದಾದರೇನು, ಅದನ್ನು ಹೇಗೆ ಪ್ಯಾಕ್ ಮಾಡಿದ್ದರೇನು, ಸಿಹಿಯನ್ನು ಸವಿಯುವುದು ಮಾತ್ರ ಅದಕ್ಕೆ ಬೇಕಾಗಿರುವುದು. ಅದೇ ರೀತಿ ನಿಜವಾದ ಜ್ಞಾನಿಯಾದವನು ಬಹುರೂಪ ಪ್ರಪಂಚದ ಎಲ್ಲ ನಾಮರೂಪಗಳಲ್ಲೂ ಆತ್ಮನ ಇರುವಿಕೆಯನ್ನು ಮಾತ್ರ ಗಮನಿಸುತ್ತಾನೆ. ರತ್ನ ವ್ಯಾಪಾರಿಗೆ ರತ್ನಗಳನ್ನು ಯಾವ ರೀತಿ ಪೋಣಿಸಿಕೊಟ್ಟರೂ ಅವನು ಅದರ ನಿಜವಾದ ಬೆಲೆಯನ್ನು ತಿಳಿಯುವಂತೆಯೇ ಇದು. ಆತ್ಮಜ್ಞಾನಿಯು ತನ್ನ ಎಲ್ಲಾ ಅನುಭವಗಳಲ್ಲೂ ತನ್ನ ಆತ್ಮನನ್ನೇ ಸತ್ಯವೆಂದು ತಿಳಿಯುತ್ತಾನೆ. ಹೇಗೆ ಒಂದೇ ಬೆಳಕು ಸಾವಿರಾರು ಕನ್ನಡಿಗಳಲ್ಲಿ ಪ್ರತಿಬಿಂಬವಾಗುತ್ತದೋ ಅದೇ ರೀತಿ ಆತ್ಮಜ್ಞಾನಿಗೆ ಎಲ್ಲೆಲ್ಲೂ ತನ್ನ ಆತ್ಮನೇ ಕಾಣುತ್ತಾನೆ. ಅವನಿಗೆ ಇಡೀ ಜಗತ್ತೆಲ್ಲವೂ ತನ್ನ ಆತ್ಮನದೇ ನರ್ತನವಾಗಿ ಕಂಡುಬರುತ್ತದೆ. ಮಿನುಗುವ ಕಣ್ಣುಗಳ ಹಿಂದೆ, ಗೆಳೆಯನ ನಗುವಿನ ಹಿಂದೆ, ಶತ್ರುವಿನ ಸಿಡುಕಿನ ಹಿಂದೆ, ಮಾತ್ಸರ್ಯದ ಮಾತುಗಳ ಹಿಂದೆ, ಪ್ರೀತಿಯ ಮಾತುಗಳ ಹಿಂದೆ ಮಾತ್ರವೇ ಅಲ್ಲದೆ ಶೀತ ಉಷ್ಣಗಳನ್ನು ಅನುಭವಿಸುವಾಗ, ಜಯಾಪಜಯಗಳನ್ನು ಅನುಭವಿಸುವಾಗ ಅಷ್ಟೇ ಏಕೆ ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ, ನದಿ ಪರ್ವತಗಳಲ್ಲಿ ಎಲ್ಲೆಲ್ಲೂ ಕೂಡ ಅವನಿಗೆ ಆತ್ಮನೇ ಕಾಣುತ್ತಾನೆ. ಇದನ್ನೇ ಆತ್ಮಸಾಕ್ಷಾತ್ಕಾರ ಅಥವಾ ದೈವ ಸಾಕ್ಷಾತ್ಕಾರ ಎಂದು ಶಾಸ್ತ್ರದಲ್ಲಿ ಹೇಳಿರುವುದು. ಹೀಗೆ ನಾಮ ರೂಪ ಜಗತ್ತಿನಲ್ಲಿ ಎಲ್ಲೆಲ್ಲೂ ಪರಮಾತ್ಮನನ್ನು ಗುರುತಿಸುವುದೇ ಇಲ್ಲಿ ಜ್ಞಾನ ಯಜ್ಞ ಎಂದು ಕರೆದಿರುವುದು. ಆರಂಭದಲ್ಲಿ ಎಲ್ಲೆಲ್ಲೂ ಪರಮಾತ್ಮನನ್ನು ನೋಡುವುದು ಸಾಧನೆಯಾಗಿ ಬಿಡುವುದು. ಸಾಧನೆಯ ದಾರಿಯಲ್ಲಿ ಮುಂದುವರಿದಂತೆ ಪರಮಾತ್ಮನೇ ಎಲ್ಲೆಲ್ಲೂ ಕಾಣುವುದು ಅವನಿಗೆ ಸಹಜವಾಗಿ ಬಿಡುವುದು. ವಿಶ್ವತೋಮುಖನಾದ ಪರಮಾತ್ಮನನ್ನು ಅನನ್ಯ ಭಾವದಿಂದ ಭಜಿಸುವ ರೀತಿ ಇದು. ಆತ್ಮಜ್ಞಾನಿಯು ಹೀಗೆ ಎಲ್ಲೆಲ್ಲೋ ಆತ್ಮನೇ ಇದ್ದಾನೆ ಎಂದು ತಿಳಿಯುವುದು ಮಾತ್ರವಲ್ಲ, ಎಲ್ಲಾ ಘಟನೆಗಳು ನಡೆಯುತ್ತಿರುವುದು ಅವನಿಂದಲೇ ಎಂದು ತಿಳಿಯುತ್ತಾನೆ. ಸೂರ್ಯನೊಬ್ಬನೇ ಎಂದು ತಿಳಿದ ಮೇಲೆ ಅವನ ನೂರಾರು ಪ್ರತಿಬಿಂಬಗಳನ್ನು ನೋಡಿದರೂ ಮನಸ್ಸು ಭ್ರಮೆಗೊಳ್ಳದ ಹಾಗೆ ಇದು. ವೇದಾಂತದ ಪ್ರಕಾರ ಆತ್ಮಸಾಕ್ಷಾತ್ಕಾರವೆಂದರೆ ಮೌನವಾಗಿ ಕಣ್ಮುಚ್ಚಿಕೊಂಡು ಕುಳಿತು ಆತ್ಮನನ್ನೇ ನೋಡುತ್ತಿರುವುದಲ್ಲ. ಈ ಅಲೌಕಿಕ ಅನುಭವವು ಆತ್ಮಸಾಕ್ಷಾತ್ಕಾರದ ಅಂಗವೇನೂ ಹೌದು. ಆದರೆ ಅಲ್ಲಿಗೆ ಅದು ನಿಲ್ಲಬಾರದು. ಅವನು ಸಮಾಧಿಯಿಂದ ಎದ್ದು ಬಂದ ಮೇಲೂ ಹೊರಗಿನ ಪ್ರಪಂಚವನ್ನು ನೋಡಿದಾಗಲೂ ಎಲ್ಲಾ ಕಡೆಯೂ ಅವನಿಗೆ ಆತ್ಮನೇ ಕಾಣಬೇಕು. ಇದು ನಿಜವಾದ ಆತ್ಮಜ್ಞಾನಿಯ ಲಕ್ಷಣ. ಎಲ್ಲವನ್ನೂ ಆತ್ಮವು ವ್ಯಾಪಿಸಿದೆ, ಆದರೆ ಆತ್ಮನನ್ನು ವ್ಯಾಪಿಸಿರುವ ಇನ್ನೊಂದು ಯಾವುದೂ ಇಲ್ಲ ಎಂಬುದು ಅವನ ಜ್ಞಾನವಾಗಿರಬೇಕು. ಅಂತಹವನಿಗೆ ಹಿಮಾಲಯದ ಶಾಂತ ತಪ್ಪಲು ಒಂದೇ, ಮಾರುಕಟ್ಟೆಯ ಗಲಾಟೆಯ ಜಾಗವೂ ಒಂದೇ. ಅವನಿಗೆ ಹೊರಗೆ ಒಳಗೆ ಎಲ್ಲೆಲ್ಲಿಯೂ ಆತ್ಮನೊಬ್ಬನೇ ಕಾಣುತ್ತಾನೆ. ನಾನು
ನನ್ನ ಕೈ, ಕಿವಿ, ಕಾಲು ಮುಂತಾದ ಎಲ್ಲಾ ಭಾಗಗಳನ್ನು ವ್ಯಾಪಿಸಿದ್ದೇನೆ. ನನ್ನ ಶರೀರದ ಎಲ್ಲಾ ಅಂಗಾಂಗಗಳಲ್ಲೂ ನಾನಿದ್ದೇನೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಈ ಜ್ಞಾನವು ನನಗಾದಾಗ ನನ್ನ ಕೈಕಾಲುಗಳೆಲ್ಲ ಮಾಯವಾಗಿ ಬಿಡುತ್ತವೆ ಎಂದು ತಿಳಿಯುವುದು ಶುದ್ಧ ಮೂರ್ಖತನವಾಗುವುದು. ಏಕೆಂದರೆ ಆತ್ಮಜ್ಞಾನವಾದ ಮೇಲೆ ಅಂತಹ ಜ್ಞಾನಿಗೆ ಮತ್ತೆ ಜಗತ್ತೇ ಕಾಣಿಸುವುದಿಲ್ಲ ಎಂದು ತಿಳಿದವರು ಎಷ್ಟೋ ಮಂದಿ. ಅದಕ್ಕೆ ಏನು ಅರ್ಥವೂ ಇಲ್ಲ. ನಾನು ನನ್ನ ಶರೀರದ ಎಲ್ಲಾ ಭಾಗಗಳನ್ನು ವ್ಯಾಪಿಸಿದ್ದು ಅವುಗಳ ಮೂಲಕ ಜೀವನದ ಎಲ್ಲಾ ಅನುಭವಗಳನ್ನು ಗಳಿಸುತ್ತೇನೆ. ಅದೇ ರೀತಿ ಆತ್ಮಜ್ಞಾನಿಯೂ ಕೂಡ ಆತ್ಮನೊಬ್ಬನೇ ಎಲ್ಲಾ ಕಡೆ ವ್ಯಾಪಿಸಿರುವ ಶಕ್ತಿ ಎಂದು ತಿಳಿದು ಪ್ರಪಂಚದಲ್ಲಿ ವ್ಯವಹರಿಸುತ್ತಾನೆ. ಒಂದೇ ಆತ್ಮನು ಬೇರೆಯಾಗಿ ಬಹುರೂಪದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾನೆ ಎಂಬುದು ಅವನಿಗೆ ತಿಳಿದಿರುವುದು. ವೇದಾಂತವು ಪರಮಾತ್ಮನನ್ನು ಜೀವನದ ಎಲ್ಲಾ ಅನುಭವಗಳಲ್ಲಿ ಗುರುತಿಸುವಂತೆ ಶಿಕ್ಷಣವನ್ನು ಕೊಡುವುದು. ಈ ಜ್ಞಾನವು ಕ್ಷಣಿಕವಾದುದಲ್ಲ, ಇದು ಶಾಶ್ವತವಾದ ಜ್ಞಾನ. ಲೌಕಿಕ ಜ್ಞಾನವನ್ನು ಗಳಿಸುವ ರೀತಿಯಂತಲ್ಲ ಇದು. ಅಲ್ಲಿಯಾದರೂ ಕಲಿತ ಜ್ಞಾನವನ್ನು ಮರೆಯುವ ಸಂದರ್ಭವಿದೆ. ಆದರೆ ಇಲ್ಲಿ ಅದೂ ಸಾಧ್ಯವಿಲ್ಲ. ಆತ್ಮನನ್ನು ತಿಳಿದವನು ಆತ್ಮನೇ ಆಗುತ್ತಾನೆ. ಅಂತಹ ಆತ್ಮಜ್ಞಾನಿಗೆ ಒಬ್ಬನೇ ಆತ್ಮನು ನಾನಾ ರೂಪಗಳಲ್ಲಿ ವಿಧ ವಿಧವಾಗಿ ಕಾಣಿಸುತ್ತಿರುವನು ಎಂಬ ತಿಳುವಳಿಕೆ ಇರುತ್ತದೆ. ಹೀಗೆ ಬೇರೆ ಬೇರೆ ನಾಮರೂಪಗಳ ಮೂಲಕ ಮಾಡುವ ಪೂಜೆಯು ಒಬ್ಬನೇ ಆತ್ಮನನ್ನು ಹೋಗಿ ಸೇರುವುದಾದರೂ ಹೇಗೆ? ಕೇಳಿ. ಅಹಂ ಕ್ರತುರಹಂಯಜ್ಞ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಶ್ರುತಿಯಲ್ಲಿ ಹೇಳಿರುವ ಯಾಗವೂ ನಾನೇ, ಸ್ಮೃತಿಯಲ್ಲಿ ಹೇಳಿರುವ ಯಜ್ಞವೂ ನಾನೇ, ಸ್ವಧಾಕಾರವೂ ನಾನೇ, ಸ್ವಾಹಾಕಾರವೂ ನಾನೇ, ಆಜ್ಯವೂ ನಾನೇ. ಅಲ್ಲಿ ಅಗ್ನಿ ಸ್ವರೂಪನಾದ ಯಜ್ಞೇಶ್ವರನೂ ನಾನೇ, ಯಜ್ಞೇಶ್ವರನಿಗೆ ಕೊಟ್ಟ ಆಹುತಿಗಳೂ ನಾನೇ. 4ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಈಗಾಗಲೇ ಪರಮಾತ್ಮನು ವಿವರಿಸಿರುವ ತತ್ವವನ್ನೇ ಇಲ್ಲಿ ಪುನಃ ಹೇಳಲಾಗಿದೆ. ಈ ಶ್ಲೋಕದಲ್ಲಿ ಹೇಗೆ ಆತ್ಮನು ನಮ್ಮ ಎಲ್ಲಾ ಮಾನಸಿಕ ವೃತ್ತಿಗಳಲ್ಲೂ ಶಾರೀರಿಕ ಕರ್ಮಗಳಲ್ಲೂ ವ್ಯಾಪಿಸಿದ್ದಾನೆ ಎಂಬುದನ್ನು ತೋರಿಸಲಾಗಿದೆ. ಮಹಾಭಾರತದ ಕಾಲದಲ್ಲಿ ಯಜ್ಞ ಯಾಗಾದಿಗಳು ಸಾಕಷ್ಟು ರೀತಿಯಲ್ಲಿ ನಡೆಯುತ್ತಿದ್ದವು. ಆ ಉದಾಹರಣೆಯನ್ನೇ ತೆಗೆದುಕೊಂಡು ಅಲ್ಲಿ ಪರಮೇಶ್ವರನು ತತ್ವ ನಿರೂಪಣೆಯನ್ನು ಮಾಡುತ್ತಿದ್ದಾನೆ. ಇವೆಲ್ಲವೂ ಆತ್ಮನಲ್ಲೇ, ಆತ್ಮನಿಂದ ಆತ್ಮನಿಗಾಗಿ ನಡೆಯುತ್ತಿರುವ ಪೂಜೆಗಳು ಎಂಬುದನ್ನು ಅರ್ಜುನನಿಗೆ ಮನದಟ್ಟಾಗುವಂತೆ ಪರಮಾತ್ಮನು ಇಲ್ಲಿ ಹೇಳುತ್ತಿದ್ದಾನೆ. ಯಜ್ಞದಲ್ಲಿ ಉಪಯೋಗಿಸುವ ಸಮಿತ್ತು, ತುಪ್ಪವು, ಅಗ್ನಿಯು ಮತ್ತು ಮಂತ್ರಗಳು ಇವೆಲ್ಲವೂ ಆತ್ಮನೇ ಎಂದು ಪರಮಾತ್ಮನು ಹೇಳುತ್ತಾನೆ. ಒಂದೇ ಬಂಗಾರದಿಂದ ನಾನಾ ರೀತಿಯ ಆಭರಣಗಳನ್ನು ಮಾಡಿದರೆ ಅವುಗಳೆಲ್ಲದರಲ್ಲೂ ನಾನೇ ವ್ಯಾಪಿಸಿದ್ದೇನೆ ಎಂದು ಬಂಗಾರವು ಹೇಳಬಹುದು. ಅದೇ ರೀತಿ ಇಡೀ ಜಗತ್ತಿಗೆ ಆತ್ಮನೊಬ್ಬನೇ ಅಧಿಷ್ಠಾನವಾದುದರಿಂದ ಎಲ್ಲವೂ ಆತ್ಮನದೇ ಸ್ವರೂಪ ಅಥವಾ ಒಬ್ಬನೇ ಆತ್ಮನು ನಾನಾ ರೂಪಗಳಲ್ಲಿ ಕಾಣಿಸುತ್ತಿರುವುದು. ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ರುಕ್ಸಾಮಯಜುರೇವ ಚ. ಈ ಜಗತ್ತಿನ ತಾಯಿ, ತಂದೆ, ಧಾತ ಮತ್ತು ತಾತನು ನಾನೇ. ವೇದಗಳಲ್ಲಿ ಹೇಳಿರುವ ಪವಿತ್ರವಾದ ಓಂಕಾರವು ನಾನೇ ಮತ್ತು ಆ 4 ವೇದಗಳು ನಾನೇ. ಆತ್ಮನು ಸರ್ವಾಂತರ್ಯಾಮಿ ಎಂಬುದನ್ನು ತೋರಿಸಲು ಈ ಶ್ಲೋಕವನ್ನು ಬಳಸಲಾಗಿದೆ. ಮಾತ್ರವಲ್ಲ, ಆತ್ಮನು ಸರ್ವಕಾರಣನು, ಅವನಿಗೆ ಕಾರಣವಿಲ್ಲ ಎಂಬುದನ್ನು ಇಲ್ಲಿ ತೋರಿಸಲಾಗಿದೆ. ನಮ್ಮ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ಅನುಭವಗಳಲ್ಲಿ ಆತ್ಮನೊಬ್ಬನೇ ಸತ್ಯ. ಜಗತ್ತಿನ ನಮ್ಮ ಎಲ್ಲ ಅನುಭವಗಳು ಆತ್ಮನನ್ನು ಅವಲಂಬಿಸಿಕೊಂಡೇ ಇರುತ್ತವೆ. ಆದುದರಿಂದಲೇ ಪರಮಾತ್ಮನು ಇಲ್ಲಿ ಧೈರ್ಯವಾಗಿ ಹೇಳಿರುವುದು, ಈ ಜಗತ್ತಿಗೆ ತಂದೆಯೂ ನಾನೇ, ತಾಯಿಯೂ ನಾನೇ, ಧಾತನೂ ನಾನೇ ಮತ್ತು ತಾತನೂ ನಾನೇ ಎಂದು. ನಾನೇ ತಿಳಿದುಕೊಳ್ಳಬೇಕಾದವನು ಎಂದು ಪರಮಾತ್ಮನು ಇಲ್ಲಿ ಒತ್ತಿ ಹೇಳುತ್ತಾನೆ. ಆತ್ಮನನ್ನು ತಿಳಿಯುವುದೆಂದರೆ ಆತ್ಮನನ್ನು ತಿಳಿಯುವುದರಿಂದ ಮತ್ತೆ ತಿಳಿಯಬೇಕಾದುದು ಯಾವುದೂ ಉಳಿಯುವುದಿಲ್ಲ. ಏಕೆಂದರೆ ಆತ್ಮನೇ ಇಡೀ ಜಗತ್ತಿಗೆ ಅಧಿಷ್ಠಾನನಾಗಿರುವವನು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವೆಲ್ಲರೂ ಆತ್ಮನನ್ನೇ ಅರಸುತ್ತಿದ್ದೇವೆ. ಆತ್ಮನ ಅರಿವಿಲ್ಲದೆ
ಅಹಂಕಾರದ ಮೂಲಕ ಜೀವಿಸುವುದೆಂದರೆ ಸಂಸಾರವನ್ನು ಅನುಭವಿಸುತ್ತಾ ಬದುಕಿದಂತೆ. ಆತ್ಮನ ಸ್ವರೂಪವನ್ನು ತಿಳಿಯುವುದರಿಂದ ನಾವು ಸಂಸಾರದ ನದಿಯನ್ನು ದಾಟಿದಂತಾಗುವುದು. ವೇದಗಳಲ್ಲಿ ಪರಮಾತ್ಮನನ್ನು ಓಂಕಾರ ಸ್ವರೂಪನೆಂದು ವರ್ಣಿಸಿದ್ದಾರೆ. ಓಂಕಾರ ಶಬ್ದಕ್ಕೆ ನಮ್ಮ ಎಚ್ಚರ, ಕನಸು ಮತ್ತು ನಿದ್ದೆಗಳೆಂಬ 3 ಅವಸ್ಥೆಗಳನ್ನು ಬೆಳಗುವ ಶಕ್ತಿ ಎಂದು ಅರ್ಥ. ಇದು ಅವಸ್ಥಾತ್ರಯಾತೀತವಾದ ಶಕ್ತಿ. ಈ 3 ಅವಸ್ಥೆಗಳು ಆತ್ಮನಲ್ಲಿ ಅಧ್ಯಸ್ಥವಾದವುಗಳು. ಅಧಿಷ್ಠಾನವು ಅಧ್ಯಸ್ಥವಾದುದಕ್ಕಿಂತ ಯಾವಾಗಲೂ ಬೇರೆಯಾಗಿರುವುದು. ಆತ್ಮನಲ್ಲೇ ಇರುವ ಅವಸ್ಥೆಯನ್ನು 4ನೆಯ ಅವಸ್ಥೆ ತುರಿಯ ಎಂದು ಉಪನಿಷತ್ತಿನಲ್ಲಿ ವಿವರಿಸಲಾಗಿದೆ. ಓಂಕಾರವು ಈ 4 ಅವಸ್ಥೆಗಳನ್ನು ಪ್ರತಿನಿಧಿಸುತ್ತದೆ. ಶ್ರೀಮದ್ ಭಾಗವತದಲ್ಲಿ ಈ ಓಂಕಾರ ಸ್ವರೂಪಿ ಶ್ರೀಕೃಷ್ಣನ ಲೀಲೆಗಳನ್ನೇ ಕಥಾರೂಪದಲ್ಲಿ ವರ್ಣಿಸಿರುವುದು. ಎಲ್ಲ ವೇದಗಳಲ್ಲೂ ಈ ಪರಮಾತ್ಮನನ್ನೇ ಸ್ತುತಿ ಮಾಡಿರುವುದರಿಂದ ಆ 4 ವೇದಗಳು ನಾನೇ ಎಂದು ಪರಮಾತ್ಮನು ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಗತಿರ್ಭರ್ತ್ರಾ ಪ್ರಭುಃ ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವಃ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಈ ಜಗತ್ತಿಗೆ ನಾನೇ ಗತಿ, ಅದರ ಭರಣ ಮಾಡುವವನು ಪ್ರಭು ಮತ್ತು ಸಾಕ್ಷಿಯೋ ನಾನೇ. ಜಗತ್ತಿಗೆ ನಿವಾಸ ಸ್ಥಾನವು, ಆಶ್ರಯದಾತನು, ಆಪ್ತನು, ಉತ್ಪತ್ತಿ ಸ್ಥಿತಿ ಪ್ರಳಯಕಾರನು ಮತ್ತು ಅವ್ಯಯ ಬೀಜನು ನಾನೇ. ಆತ್ಮನ ಸರ್ವವ್ಯಾಪಕತ್ವವನ್ನು ವಿವರಿಸುವುದನ್ನು ಮುಂದುವರಿಸುತ್ತಿದ್ದಾನೆ ಶ್ರೀಕೃಷ್ಣ. ನಾವು ನಮ್ಮ ಅಜ್ಞಾನದಿಂದಾಗಿ ಪರಮಾತ್ಮನನ್ನು ಗುರುತಿಸುತ್ತಿಲ್ಲ. ಇಲ್ಲಿ ಸುಂದರವಾದ ರೀತಿಯಲ್ಲಿ ಅರ್ಥಗರ್ಭಿತ ಶಬ್ದಗಳನ್ನು ಉಪಯೋಗಿಸುವ ಮೂಲಕ ತನ್ನ ಸರ್ವವ್ಯಾಪಕತ್ವವನ್ನು ವಿವರಿಸುತ್ತಾನೆ. ಗತಿಹಿ ಅಂದರೆ ಪರಮಾತ್ಮನನ್ನು ಪಡೆಯುವುದೇ ನಮ್ಮೆಲ್ಲರ ಜೀವನದ ಧ್ಯೇಯ. ಆತ್ಮನ ಸ್ವರೂಪವನ್ನು ಕಂಡುಕೊಂಡಾಗಲೇ ಎಲ್ಲ ರೀತಿಯ ಹುಡುಕುವಿಕೆಯು ನಿಲ್ಲುವುದು. ಹಗ್ಗದ ಮೇಲೆ ಹಾವನ್ನು ಕಾಣುವವನಿಗೆ ಹಗ್ಗವನ್ನು ಕಂಡಾಗಲೇ ಪೂರ್ಣ ತೃಪ್ತಿ ದೊರಕುವುದು. ಅದೇ ರೀತಿ ನಮ್ಮ ಸಂಸಾರ ಜಗತ್ತಿಗೆ ಅಧಿಷ್ಠಾನವಾದ ಆತ್ಮನ ದರ್ಶನವಾದಾಗಲೇ ಸಂಸಾರ ನಿವೃತ್ತಿಯಾಗುವುದು. ಆತ್ಮನನ್ನು ತಿಳಿಯುವುದನ್ನೇ ಇಲ್ಲಿ ಪರಮಗತಿ ಎಂದು ಹೇಳಿರುವುದು. ಭರ್ತ, ಮರುಭೂಮಿಯು ಹೇಗೆ ಮರೀಚಿಕೆಗೆ ಆಧಾರವಾಗಿರುತ್ತದೆಯೋ ಅದೇ ರೀತಿ ಆತ್ಮನು ಜಗತ್ತಿಗೆ ಅಧಿಷ್ಠಾತನು. ಜಗತ್ತಿಗೆ ಸತ್ತಾ ಸ್ಫುರಣೆಯನ್ನು ಪ್ರದಾನ ಮಾಡುವವನು ಆತ್ಮನೇ. ನಮ್ಮ ಇಂದ್ರಿಯಗಳನ್ನು ಮತ್ತು ಮನಸ್ಸು ಬುದ್ಧಿಯನ್ನು ಭರಣ ಮಾಡುವವನು ಅವನೇ. ಪ್ರಭುಹು, ಆತ್ಮನು ಹೀಗೆ ನಿತ್ಯ ನಿರಂತರ ಬದಲಾವಣೆಯಾಗುತ್ತಿರುವ ನಾಮರೂಪ ಜಗತ್ತಿಗೆ ಅಧಿಷ್ಠಾನ ಶಕ್ತಿಯಾದರೂ ಅವುಗಳ ಬದಲಾವಣೆಗಳಿಂದ ಅವನು ಸದಾ ದೂರವಾಗಿರುತ್ತಾನೆ. ಮಾತ್ರವಲ್ಲ, ಜಗತ್ತಿನ ಸುಖ ದುಃಖಗಳಿಂದಲೂ ದೂರವಿರುತ್ತಾನೆ. ಅವನ ಸ್ವರೂಪ ಜಗತ್ತನ್ನು ಬೆಳಗುವುದು ಮಾತ್ರ. ಸಾಕ್ಷಿ, ಜಗತ್ತಿನ ಎಲ್ಲ ಆಗುಹೋಗುಗಳಿಗೂ ಆತ್ಮನು ಕೇವಲ ಸಾಕ್ಷಿ. ಇಂದ್ರಿಯ, ಮನಸ್ಸು, ಬುದ್ಧಿಗಳ ಎಲ್ಲ ವ್ಯವಹಾರದಲ್ಲಿ ಅವನು ಕೇವಲ ಸಾಕ್ಷಿ ಮಾತ್ರ. ಯಾವುದೇ ಒಂದು ಘಟನೆ ನಡೆಯುತ್ತಿರುವುದಾದರೆ ಆ ಘಟನೆಯಲ್ಲಿ ಭಾಗವಹಿಸದೇ ಇದ್ದು ಅದನ್ನು ಕೇವಲ ನೋಡುವ ಒಬ್ಬ ವ್ಯಕ್ತಿ ಇರುವುದಾದರೆ ಅವನನ್ನು ಆ ಘಟನೆಯ ಸಾಕ್ಷಿ ಎಂದು ಹೇಳುವುದು ರೂಢಿ. ಈ ದೃಷ್ಟಿಯಿಂದ ಜಗತ್ತಿನಲ್ಲಿ ನಡೆಯುವ ಘಟನೆಗಳಿಗೆ ಆತ್ಮನು ಕೇವಲ ಸಾಕ್ಷಿ ಮಾತ್ರ. ನಿವಾಸ, ಎಲ್ಲ ಜೀವರಾಶಿಗಳ ನಿವಾಸ ಸ್ಥಾನ ಆತ್ಮನೇ. ಕತ್ತಲೆಯ ದಾರಿಯಲ್ಲಿ ನಡೆಯುವಾಗ ದಾರಿಯ ಬದಿಯಲ್ಲಿರುವ ಕಂಬವು ಕೆಲವರಿಗೆ ಭೂತದಂತೆ, ಕೆಲವರಿಗೆ ಪೆಡಂಭೂತದಂತೆ, ಇನ್ನು ಕೆಲವರಿಗೆ ಪಿಶಾಚಿಯಂತೆ, ಮತ್ತೆ ಕೆಲವರಿಗೆ ಒಬ್ಬ ಮನುಷ್ಯ ನಿಂತಂತೆ ಕಂಡುಬರಬಹುದು. ಎಲ್ಲವೂ ಅವರವರ ಮನಸ್ಸಿನ ಭ್ರಾಂತಿಯೇ ಸರಿ. ಅಲ್ಲಿದ್ದುದು ಕಂಬ ಮಾತ್ರ. ಅಲ್ಲಿ ಕಂಡುಬಂದ ಎಲ್ಲಾ ರೂಪಗಳಿಗೆ ನಿವಾಸ ಸ್ಥಾನವು ಆ ಕಂಬವೇ. ಅದೇ ರೀತಿ ನಾನಾ ರೀತಿಯ ಜೀವರಾಶಿಗಳಿಂದ ಕೂಡಿದ ಈ ಜಗತ್ತಿಗೆ ನಿವಾಸ ಸ್ಥಾನ ಆತ್ಮನೇ. ಶರಣಂ, ಭ್ರಾಂತಿಯಿಂದ ಅಥವಾ ಅಜ್ಞಾನದಿಂದ ಭಯವು ಉತ್ಪತ್ತಿಯಾಗುವುದಾದರೆ ಜ್ಞಾನದ ಮೂಲಕ ನಿರ್ಭಯತೆಯು ಬರಲೇಬೇಕು. ಸಂಸಾರವು ದುಃಖಮಯವಾದುದು, ಏಕೆಂದರೆ ಅದು ಭ್ರಾಂತಿಜನ್ಯವಾದುದು. ಆತ್ಮಜ್ಞಾನದ ಮೂಲಕ ಈ ಭ್ರಾಂತಿಯು ನಾಶವಾದಾಗ ಭಯಾನಕ ಸಂಸಾರದ ಕೊನೆಯಾಗಲೇಬೇಕು. ಆತ್ಮನು ಶಾರೀರಿಕ ಉಪಾಧಿಗಳಲ್ಲಿ ತಾದಾತ್ಮ್ಯವನ್ನು ಹೊಂದಿ ಪ್ರಪಂಚದ ವ್ಯವಹಾರದಲ್ಲಿ ಧುಮುಕುವುದಾದರೆ ಅವನಿಗೆ ಸಂಸಾರವು ಕಟ್ಟಿಟ್ಟ ಬುತ್ತಿಯಾಗುವುದು.
ಸಂಸಾರದಲ್ಲಿ ನಾನಾ ರೀತಿಯ ಕಷ್ಟ, ನಷ್ಟ, ನೋವು, ನಲಿವುಗಳನ್ನು ಸಾಕಷ್ಟು ಅನುಭವಿಸಿ ಜೀವವು ಆತ್ಮನ ಕಡೆಗೆ ತಿರುಗಿದಾಗ ಅದಕ್ಕೆ ಪೂರ್ಣ ಶಾಂತಿಯು ಲಭ್ಯವಾಗುವುದು. ಪೂರ್ಣ ಶಾಂತಿಗಾಗಿ ಎಲ್ಲ ಜೀವರಾಶಿಗಳು ಆತ್ಮನನ್ನೇ ಶರಣು ಹೋಗಬೇಕಾಗುವುದು. ಮೇಲಿನ ಎಲ್ಲ ವಿವರಣೆಗಳು ಪರಮಾತ್ಮನನ್ನು ಮಾನವನಿಂದ ಅತಿ ದೂರದಲ್ಲಿರುವ ಸತ್ಯ ಎಂಬಂತಹ ರೀತಿಯಲ್ಲಿ ತೋರಿಸಿಕೊಡುತ್ತದೆ. ಓದುಗರ ಮನಸ್ಸಿನಲ್ಲಿ ಈ ರೀತಿ ಬರಬಹುದಾದ ಸಂಶಯವನ್ನು ನಿವಾರಿಸುವುದಕ್ಕೋಸ್ಕರ ಇಲ್ಲಿ ಪರಮಾತ್ಮನನ್ನು ಸುಹೃತ್ ಎಂಬ ಶಬ್ದದಲ್ಲಿ ವಿವರಿಸಿ ಅವನು ಎಲ್ಲರ ಸಹೃದಯನು ಎಂದು ತೋರಿಸಲಾಗಿದೆ. ಸುಹೃತ್ ಪರಮಾತ್ಮನು ಎಲ್ಲ ಜೀವರಾಶಿಗಳ ಮಿತ್ರನು. ಇಲ್ಲಿ ಮಿತ್ರ ಎಂದರೆ ಬೀಡಿ ಹಚ್ಚಿಕೊಳ್ಳಲು ಬೆಂಕಿಪಟ್ಟಣವನ್ನು ಕೊಡುವ ಮಿತ್ರನಲ್ಲ, ಪ್ರತ್ಯುಪಕಾರವನ್ನು ಬಯಸದೆ ಎಲ್ಲ ಜೀವರಾಶಿಗಳ ಏಳಿಗೆಯನ್ನು ಬಯಸುವ ಮಿತ್ರನು. ನಾನೇ ಜಗತ್ತಿನ ಉತ್ಪತ್ತಿ, ಸ್ಥಿತಿ ಮತ್ತು ಪ್ರಳಯಗಳಿಗೆ ಕಾರಣನಾಗಿರುವೆನು. ಎಲ್ಲ ಆಭರಣಗಳಲ್ಲಿ ಬಂಗಾರವಿರುವಂತೆ ಮತ್ತು ಎಲ್ಲ ಮಣ್ಣಿನ ಮಡಕೆಗಳಲ್ಲಿ ಮಣ್ಣಿರುವಂತೆ ಬಹುರೂಪ ಪ್ರಪಂಚದ ಎಲ್ಲ ನಾಮರೂಪಗಳಲ್ಲಿ ಆತ್ಮನೇ ಇರುವುದು. ಆದುದರಿಂದಲೇ ಅವನನ್ನು ಅಧಿಷ್ಠಾನ ಎಂದು ಕರೆದಿರುವುದು. ಎಲ್ಲ ನಾಮರೂಪಗಳ ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳು ಅವನಲ್ಲೇ ನಡೆಯುವುದು. ಆದ್ದರಿಂದಲೇ ಅವನನ್ನು ನಿಧಾನ ಎಂದು ಕರೆದಿರುವುದು. ಅವ್ಯಯ ಬೀಜವು ನಾನೇ. ಸಾಮಾನ್ಯವಾಗಿ ಬೀಜವೆಂದರೆ ಅದು ಮೊಳಕೆಯಾಗಿ ಸಸಿಯಾದ ಕೂಡಲೇ ತಾನಾಗಿ ಸಾಯುವುದು. ಆತ್ಮನು ನಮ್ಮ ಇಡೀ ಸಂಸಾರ ವೃಕ್ಷಕ್ಕೆ ಬೀಜಭೂತನು, ಅವ್ಯಯನಾದ ಬೀಜಭೂತನು. ಅವನಿಂದ ಸಂಸಾರ ವೃಕ್ಷದ ಉತ್ಪತ್ತಿಯಾದರೂ ಅವನು ಯಾವ ರೀತಿಯ ಬದಲಾವಣೆಯನ್ನು ಹೊಂದುವುದಿಲ್ಲ. ಜಗತ್ತಿನ ಉತ್ಪತ್ತಿಯಲ್ಲಿ ಅಧಿಷ್ಠಾನ ಶಕ್ತಿಯಾದ ಪರಮಾತ್ಮನು ಬದಲಾವಣೆ ಹೊಂದುತ್ತಾನೆ ಎಂಬ ಕಲ್ಪನೆಯು ಸತ್ಯಕ್ಕೆ ಬಹಳ ದೂರವಾದುದು. ವೇದಾಂತವು ಈ ರೀತಿಯ ಕಲ್ಪನೆಯನ್ನು ಸ್ಪಷ್ಟವಾಗಿ ಅಲ್ಲಗಳೆಯುತ್ತದೆ. ದ್ವೈತಿಗಳ ಪ್ರಕಾರ ಮೇಲಿನ ಕಲ್ಪನೆಯನ್ನು ಅವರು ಒಪ್ಪಲೇಬೇಕು, ಇಲ್ಲವಾದರೆ ಅವರಿಗೆ ತತ್ವವನ್ನು ವಿವರಿಸಲು ಸಾಧ್ಯವೇ ಇಲ್ಲ. ಈ ಶ್ಲೋಕವು ನಾವು ಆರಂಭದಲ್ಲೇ ತಿಳಿಸಿದಂತೆ ಅರ್ಥಗರ್ಭಿತವಾದ ಶಬ್ದಗಳಿಂದ ಕೂಡಿದ್ದು ಸಾಧಕರ ಮನಸ್ಸನ್ನು ಪರಮಾತ್ಮನ ಚಿಂತನೆಯಲ್ಲಿ ತೊಡಗಿಸುವುದಕ್ಕೆ ಸಹಕಾರಿಯಾಗುತ್ತದೆ. ಮುಂದುವರಿಸುತ್ತಾ, ತಪಾಮ್ಯಹಮಹಂ ವರ್ಷಂ ನಿಗೃಹಾಮ್ಯುತ್ಸೃಜಾಮಿ ಚ ಅಮೃತಂಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಸೂರ್ಯನ ಮೂಲಕ ಪ್ರಪಂಚಕ್ಕೆ ಶಾಖವನ್ನು ಕೊಡುವವನು ಮತ್ತು ಮಳೆಗರೆಯುವವನು ನಾನೇ. ಹೇ ಅರ್ಜುನ, ಅಮೃತವೂ ನಾನೇ, ಮೃತ್ಯುವೂ ನಾನೇ. ಮಾತ್ರವಲ್ಲ, ಸತ್ ಮತ್ತು ಅಸತ್ ಎರಡೂ ನಾನೇ. ಪ್ರಪಂಚಕ್ಕೆ ಶಾಖವನ್ನು ಕೊಡುವವನು ನಾನು. ಇಲ್ಲಿ ವಿದ್ಯುತ್ ಶಕ್ತಿಯು ವಿದ್ಯುತ್ ಬೆಳಕಿನಲ್ಲಿ ಇರುವವನೂ ನಾನೇ, ವಿದ್ಯುತ್ ಒಲೆಯಲ್ಲಿ ಇರುವವನೂ ನಾನೇ, ಫ್ಯಾನಿನಲ್ಲಿರುವವನೂ ನಾನೇ, ಶೀತ ಉಪಕರಣದಲ್ಲಿರುವುದೂ ನಾನೇ ಎಂದು ಎದೆ ತಟ್ಟಿ ಹೇಳಬಹುದು. ಇದು ಸತ್ಯವಾದ ಮಾತು. ಅದೇ ರೀತಿ ಪ್ರಪಂಚದಲ್ಲೂ ಕೂಡ ಸೂರ್ಯ, ಚಂದ್ರ, ಅಗ್ನಿ ಮುಂತಾದ ರೂಪಗಳಲ್ಲಿ ಕಾಣಿಸಿಕೊಳ್ಳುವುದು ನಾನೇ. ಸೂರ್ಯನ ಮೂಲಕ ಇಡೀ ಜಗತ್ತಿಗೆ ಶಾಖವನ್ನು ಕೊಡುವವನೂ ನಾನೇ ಎಂದು ಈ ದೃಷ್ಟಿಯಲ್ಲಿ ಹೇಳಿರುವುದು. ಜಗತ್ತಿಗೆ ಮಳೆಯನ್ನು ಕೊಡುವವನು, ಮಳೆಯನ್ನು ಹಿಡಿದಿಡುವವನು ನಾನೇ. ಅಂದರೆ ನಮ್ಮ ವಾತಾವರಣದ ಮೇಲೆ ಸೂರ್ಯನ ಪ್ರಭಾವ ಎಷ್ಟಿದೆ ಎಂಬುದನ್ನು ನಮ್ಮ ವಿಜ್ಞಾನಿಗಳು ತಿಳಿದಷ್ಟು ನಮ್ಮ ಋಷಿಗಳು ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದರು. ಸೂರ್ಯನ ಚಲನೆಯಿಂದಾಗಿ ಪ್ರಪಂಚದಲ್ಲಿ ಋತುಗಳ ಬದಲಾವಣೆಯಾಗುವುದು ಎಂದು ಅವರಿಗೆ ತಿಳಿದಿತ್ತು. ಪ್ರಪಂಚದಲ್ಲಿರುವ ಜೀವರಾಶಿಗಳ ಚಟುವಟಿಕೆ ಕೂಡ ಸೂರ್ಯನಿಂದಲೇ ನಿಯಂತ್ರಿಸಲ್ಪಡುವುದು. ಒಂದು ವೇಳೆ ಸೂರ್ಯನು ಸ್ವಲ್ಪ ಹೆಚ್ಚಿನ ಉಷ್ಣತೆಯನ್ನು ಪ್ರಪಂಚಕ್ಕೆ ನೀಡುವುದಾದರೆ ಇಡೀ ಜಗತ್ತಿನ ಗತಿಯೇ ಬದಲಾಗುವುದು. ಅದೇ ರೀತಿ ಅವನ ಉಷ್ಣತೆಯು ಕಡಿಮೆಯಾದರೂ ಪ್ರಪಂಚದ ತಾಳ ತಪ್ಪುವುದು. ಆಗ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಕಡೆಯಿಂದ ಬಹಳಷ್ಟು ಜನ ಭೂಮಧ್ಯ ರೇಖೆಯ ಕಡೆಗೆ ಬಂದು ನೆಲೆಸಬೇಕಾಗುವುದರಿಂದ ಎಲ್ಲ ಜನರಿಗೂ ನಿಲ್ಲಲು ಸ್ಥಳವಿಲ್ಲದ ಹಾಗೆ ಆದೀತು. ಹಾಗಿರದೆ ಇಡೀ ಜಗತ್ತಿಗೆ ಸೂರ್ಯನ ಮೂಲಕ ಪರಮಾತ್ಮನು ಶಾಖವನ್ನು, ಮಳೆಯನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡುತ್ತಿದ್ದಾನೆ. ಇನ್ನು ಅಮೃತವೂ ನಾನೇ, ಮೃತ್ಯುವೂ ನಾನೇ ಎಂದರೆ ಜಗತ್ತಿನಲ್ಲಿರುವ ನಾಮರೂಪಾತ್ಮಕವಾದ ಎಲ್ಲವೂ ಮರಣ ಧರ್ಮಕ್ಕೆ ಒಳಪಟ್ಟಿರುವವು. ಈ ನಾಮರೂಪ ಪ್ರಪಂಚವು ಪರಮಾತ್ಮನಲ್ಲೇ ಅಧ್ಯಸ್ಥವಾಗಿ ಕಾಣುವುದರಿಂದ ಅದೂ ಕೂಡ ಅವನೇ. ನಾಮರೂಪ ಪ್ರಪಂಚಕ್ಕೆ ಅವನು ಅಧಿಷ್ಠಾನವಾದುದರಿಂದ ಅವನಿಗೆ ಯಾವ ರೀತಿಯ ಬದಲಾವಣೆಯೂ ಇಲ್ಲ. ಆದುದರಿಂದಲೇ ಅವನನ್ನು ಅಮೃತ ಸ್ವರೂಪನೆಂದು ಇಲ್ಲಿ ಕರೆದಿರುವುದು. ಕೊನೆಯದಾಗಿ ಸತ್ ಮತ್ತು ಅಸತ್ ಎರಡೂ ನಾನೇ ಎಂದರೆ ಇರುವ ಮತ್ತು ಇಲ್ಲದಿರುವ ಎಲ್ಲ ವಸ್ತುಗಳನ್ನು ಬೆಳಗುವ ಇನ್ನೊಂದು ಯಾವುದೋ ವಸ್ತುವಿರಬೇಕು.
ಆತ್ಮನು ಇದೆ ಸತ್ ಮತ್ತು ಇಲ್ಲ ಅಸತ್ ಎಂಬ ಎರಡೂ ಬುದ್ಧಿಯ ವೃತ್ತಿಗಳನ್ನು ಬೆಳಗುವವನು. ಈ ಸತ್ ಮತ್ತು ಅಸತ್ ಎಂಬ ಶಬ್ದ ಪ್ರಯೋಗವನ್ನು ಕಾರಣ ಮತ್ತು ಕಾರ್ಯ ಎಂಬ ಅರ್ಥದಲ್ಲಿ ಮತ್ತು ಅವ್ಯಕ್ತ ಮತ್ತು ವ್ಯಕ್ತ ಎಂಬ ಅರ್ಥದಲ್ಲೂ ಬಳಸುವುದುಂಟು. ಆತ್ಮನ ಬೆಳಕಿನ ಸಹಾಯವಿಲ್ಲದೆ ನಮಗೆ ಅವ್ಯಕ್ತ ಮಾನಸಿಕ ವಿಚಾರಗಳ ಗೋಚರವೂ ಆಗುತ್ತಿರಲಿಲ್ಲ ಮತ್ತು ಅದೇ ರೀತಿ ವ್ಯಕ್ತ ಜಗತ್ತಿನ ಅನುಭವವೂ ಆಗುತ್ತಿರಲಿಲ್ಲ. ಈ ಎರಡನ್ನೂ ಬೆಳಗುವುದು ಸತ್ಯ ಸ್ವರೂಪವಾದ ಆತ್ಮ ಚೈತನ್ಯ. ಈ ಶ್ಲೋಕವು ಸಾಧಕರಿಗೆ ಆತ್ಮಚಿಂತನೆಯನ್ನು ಮಾಡುವಲ್ಲಿ ಸಾಕಷ್ಟು ವಿಚಾರಗಳನ್ನು ಒದಗಿಸುವುದು. ದೃಶ್ಯ ಜಗತ್ತಿನಿಂದ ಅದೃಶ್ಯನಾದ ಪರಮಾತ್ಮನೆಡೆಗೆ ಮನಸ್ಸನ್ನು ಕರೆದೊಯ್ಯಲು ಇದು ಬಹಳ ಸಹಕಾರಿಯಾಗುವುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.